ನಿಮ್ಮೊಳಗಡೆ ಈ ರೀತಿ ನಿರ್ದೇಶಕ ಇದ್ನ ಅನ್ನೋದು ನನ್ನ ಪ್ರಶ್ನೆ. ನನ್ನ ಪ್ರಕಾರ ಇರೋದು ಎರಡು ಥರ ಸಿನಿಮಾ. ಒಂದು ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ. ಮನ್ಸರ್ ಸಿನಿಮಾದಲ್ಲಿ ಏನಾದ್ರು ಇಟ್ಟಿದ್ದಾರೆ ಅಂತ ನೀವು ಏನಾದ್ರು ಆ್ಯಂಗಲ್ ಶುರು ಮಾಡಿದ್ರೆ ಪ್ರತಿ ಫ್ರೇಮು ಒಂದು ಮೆಟಾಫರಿಕ್ ಆಗಿ ಹೋಗುತ್ತೆ. ನಿಮ್ಮ ಮೇಲೆ ಇರೋ ಒಂದು ಆರೋಪ ಅಂತಾನೆ ನಾನು ಹೇಳ್ತೀನಿ. ಬೇಕಾದ್ರೆ ಹೊಸಬ್ರನ್ನೇ ಹಿಡ್ಕೊಂಡು ಸಿನಿಮಾ ಮಾಡ್ತಾರೆ, ಹಳಬರನ್ನ ಅಫೋರ್ಡ್ ಮಾಡೋದು ಕಷ್ಟ ಇದೆ, ಅವರು ಸರೆಂಡರ್ ಆಗೋದು ಕಡಿಮೆ. ಯಾವುದೇ ಸಿನಿಮಾ ಮಾಡಿದ್ರು ಯಾರನ್ನು ಉಚಿತವಾಗಿ ಜನ ನೋಡಲಿ ಅಂತ ಸಿನಿಮಾ ಮಾಡಲ್ಲ. ನನಗೆ ಲವ್ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ವರ್ಷಗಳ ಆಸೆ. ತೊಂಬತ್ತು 20-21 ಆದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೆ. ಯಾಕಂತಂದರೆ ಅದು ಕನ್ನಡದಲ್ಲೇ ಅಪರೂಪದ ಪ್ರಯೋಗ. ಒಂದು ರಿಯಲ್ ಸ್ಟೋರಿನ ಅದನ್ನು ರಿಯಲ್ ಆಗೇನೆ ಕಟ್ಟುವಂಥದ್ದು. ಎಲ್ಲಿವರೆಗೂ ನಾನು ಸಕ್ಸಸ್ ಆಗಲ್ವೋ ಈ ಥರದ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನನಗೊಂದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಹಂಗಂತ ತೀರಾ ಬಿಟ್ಟಿಲ್ಲ. ನನ್ನ ಜೊತೆ ಕೆಲಸ ಮಾಡೋರೆಲ್ಲ 100% ಎಫರ್ಟ್ ಹಾಕಿದ್ರು ನನಗೆ ಅದು ಕಾಣಿಸೋದು 40% ಥರ. ಸಂಚಾರಿ ವಿಜಯ್ ಇದ್ದಿದ್ರೆ ಈ ಸಿನಿಮಾದಲ್ಲಿ ಯಾವ್ದಾದ್ರು ಪಾರ್ಟ್ ಇರ್ತಿತ್ತು ಅವರಿಗೆ? ದೂರತೀರನ ಮಾಡ್ತಾನೆ ಇದ್ದೀವಿ. ಪ್ರೊಡ್ಯೂಸರೇ ಧೈರ್ಯ ಕೊಡ್ತಾ ಇದ್ದಾರೆ ಅಂತಂದ್ಮೇಲೆ ಅದು ಡೈರೆಕ್ಟರ್ಗೆ ಅದು ಅವರ ಒಳಗಡೆ ಇರೋ ಕಾನ್ಫಿಡೆನ್ಸ್ ಜೊತೆಗೆ ಇನ್ನೊಂದು ಸ್ವಲ್ಪ ಡಬಲ್ ಎನರ್ಜಿ ಆಗುತ್ತೆ. ಸೊ ಇದು ದೂರತೀರಯಾನ ಶುರು ಆಗೋದಕ್ಕೆ ಕಾರಣ ಆಯಿತು. ಇವತ್ತು ನಮ್ಮ ಜೊತೆ ಒಂದು ಸಹ ಪಯಣಿಕರಿದ್ದಾರೆ. ಆ ಪಯಣಿಗರು ಯಾರು ಅಂತ ಪರಿಚಯಿಸ್ತೇನೆ. ಅದಕ್ಕೂ ಮುನ್ನ ಇವರು ಮಾಡಿದಂಥ ಸಿನಿಮಾಗಳು ಒಂದು ನೋಡ್ತಾ ಬಂದಾಗ ಅದೊಂದು ಭಿನ್ನ ನೆಲೆ ಅಂತ ಅನಿಸುತ್ತೆ. ಈ ಸಿನಿಮಾವೇ ಬೇರೆ ರೀತಿ ಅಂತ ಅನಿಸುತ್ತೆ. ಈ ಎಲ್ಲ ಪ್ರಶ್ನೆಗಳು ನನ್ನೊಳಗಡೆ ಒಂದಿಷ್ಟು ಕಾಡ್ತಾ ಇದೆ. ಯಾಕೆ ಈ ರೀತಿಯ ಸಿನಿಮಾಗಳನ್ನು ಇವ್ರು ಮಾಡಿದ್ರು ಅಂತ. ಯಾರು ಅನ್ನೋದು ನನಗೂ, ಇವ್ರು ಈ ರೀತಿ ಸಿನಿಮಾ ಮಾಡಬಹುದಾ ಅನ್ನೋದು ನನ್ನೊಳಗಿನ ಪ್ರಶ್ನೆ. ಇದೆಲ್ಲವನ್ನ ಕೇಳಲಿಕ್ಕೆ ನಮ್ಮ ಜೊತೆ ಇರುವಂಥವ್ರು ಮನ್ಸೂರೆ ಸರ್ ನಮಸ್ತೆ. ನಮಸ್ಕಾರ. ನಿಮ್ಮೊಳಗಡೆ ಈ ರೀತಿ ನಿರ್ದೇಶಕ ಇದ್ನ ಅನ್ನೋದು ನನ್ನ ಪ್ರಶ್ನೆ. ಅಂದರೆ ನನಗೆ ನಿರ್ದಿಷ್ಟವಾಗಿ ನಿರ್ದೇಶಕ ಅನ್ನೋನೇ ಇಲ್ಲ. ನನಗೆ ಆ ಬೌಂಡ್ರೀಸ್ ಇಲ್ಲ. ಅದನ್ನು ಮೊದಲಿಂದನೂ ಅದನ್ನು ಹಾಗೆ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ನನಗೆ ಅಂದರೆ ಇದೇ ಥರ ಸಿನಿಮಾ ಮಾಡಬೇಕು, ಇದೇ ಥರ ಡೈರೆಕ್ಟ್ ಆಗಬೇಕು ಅಂತಿಲ್ಲ. ನಾನು ಒಳಗಡೆ ಒಂದಷ್ಟು ಕಥೆಗಳಿದೆ, ನನಗೆ ನೋಡಿದ್ನಿ ಒಂದು ಸಿನಿಮಾದಲ್ಲಿ ಹೇಳಬೇಕು ಅನಿಸುತ್ತೆ. ಸೊ ಅದಕ್ಕೆ ಕತೆ ಮಾಡಿಕೊಂಡು ಸಿನಿಮಾ ಮಾಡೋದು ಅಷ್ಟೇ. ನನಗೆ ಇಟ್ಬಿಟ್ಟು ಓಕೆ ನಾನು ಇದೇ ಥರ ಸಿನಿಮಾ ಮಾಡಬೇಕು, ಹೀಗೆ ಮಾಡಬೇಕು ಅಂತಿಲ್ಲ. ನನಗೆ ಯಾವುದು ನನ್ನನ್ನು ಟಚ್ ಮಾಡುತ್ತೋ, ಇದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಿಡಿ ಹತ್ಸುತ್ತೋ ಆ ಸಿನಿಮಾ ಮಾಡ್ತೀರ. ಆ ಕತೆಗೆ ಯಾವ ಫಾರ್ಮೆಟಲ್ಲಿ ಹೇಳಿದ್ರೆ ಬೆಟರ್ ಇರುತ್ತೋ ಅದಕ್ಕೆ ಸರೆಂಡರ್ ಆಗೋದು. ಅಂದರೆ ಈಗ ನಾವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅಲ್ಲಿ ಒಂದು ಎರಡು ರೀತಿಯ ವಿಭಾಗ, ತುಂಬ ಡಿವಿಷನ್ಗಳಿದ್ದಾವೆ ಸಿನಿಮಾಗಳು ಅಂತ ಬಂದಾಗ. ಅದರಲ್ಲಿ ಬೇರೆ ಥರ ಕರೀತಾರೆ. ಅದರ ಪ್ರಮುಖವಾಗಿ ನಾವು ಗುರುತಿಸೋದು ಒಂದು ಸಾಮಾಜಿಕವಾಗಿರುವಂಥ ಸಿನಿಮಾಗಳನ್ನು ನಾವು ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಕರೆದ್ರೆ, ಇನ್ನೊಂದಿಷ್ಟನ್ನು ಆರ್ಟ್ ಮೂವಿ ಅಂತ ಹೇಳಿ ಕರಿತೇವೆ. ಈ ಎರಡು ವಿಭಾಗವಾಗಿ ಮುಖ್ಯವಾಗಿ ನೋಡ್ತೇವೆ. ಕಮರ್ಷಿಯಲ್ ಸಿನಿಮಾದಲ್ಲಿ ಮತ್ತಷ್ಟು ಕ್ರೈಮು, ಥ್ರಿಲ್ಲರು ಆ ಥರದ್ದು ಏನೇನೋ ನೋಡ್ತೇವೆ. ಆದರೆ ನಿಮ್ದೊಂದು ಜಾನ್ರ ಅಂತ ನೋಡುವಾಗ ನಾವೆಲ್ಲ ಒಂದು ಕಡೆ ಇವರು ಆರ್ಟಿಸ್ಟಿಕ್ ಆಗಿ ಸಿನಿಮಾಗಳನ್ನು ಮಾಡ್ತಿದ್ರು ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾಗ, ದೂರತೀರಯಾನ ಎಲ್ಲೋ ನೋಡುವಾಗ ಇಲ್ಲ ಇದು ಕಮರ್ಷಿಯಲ್ ಸಿನಿಮಾಗೆ ಹೊರಳದ್ರ ಮನ್ಸೂರೆ ಅವರು ಅನ್ನೋದು ಪ್ರಶ್ನೆ ನಂದು. ಆ ಥರ ನೋಡಿದ್ರೆ ನನಗೆ ಈ ಕಮರ್ಷಿಯಲ್ ಆರ್ಟ್ ಅನ್ನೋದು ನಾನು ಒಪ್ಪಲ್ಲ. ನನಗೆ ನನ್ನ ಪ್ರಕಾರ ಇರೋದು ಎರಡು ಥರ ಸಿನಿಮಾ. ಒಂದು ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದು ಒಳ್ಳೆ ಸಿನಿಮಾ, ಅದು ಯಾವುದೇ ಆಗಲಿ. ಇಷ್ಟ ಆಗಿಲ್ಲ ಅದು ಕೆಟ್ಟ ಸಿನಿಮಾ, ಅದು ಇಂಡಿವಿಜುವಲ್. ಓಕೆ, ಅದು ಬಿಟ್ಟರೆ ನನ್ನ ಪ್ರಕಾರ ಇಲ್ಲಿ ಎರಡು ಥರದ ಒಂದು ಸಿನಿಮಾಗಳ ಪದ್ಧತಿ ಇದೆ. ಒಂದು ಜನಪ್ರಿಯ ಮಾದರಿ, ಇನ್ನೊಂದು ಪರ್ಯಾಯ ಮಾದರಿ ಅಂತ. ಅಂದರೆ ನಿಮಗೆ ಇದು ಪಾಪ್ಯುಲರ್ ಅಂದರೆ ತುಂಬ ದೊಡ್ಡ ಮಟ್ಟದ ಸಮೂಹನ ರೀಚ್ ಮಾಡುತ್ತೆ ಅನ್ನೋ ಥರದ ಐಡಿಯಾಸ್ನ ಇಟ್ಕೊಂಡು, ಆ ಫಾರ್ಮುಲಾ ಇಟ್ಕೊಂಡು ಮಾಡೋದು ಜನಪ್ರಿಯ ಸಿನಿಮಾ. ಅಂದರೆ ಇಲ್ಲೇ ಹೀರೋ ಎಂಟ್ರಿ ಕೊಡಬೇಕು, ಆ ಥರದ್ದು ಲವ್ ಸಾಂಗ್ ಇರಬೇಕು, ಆ ಥರದ್ದು. ಇನ್ನೊಂದು ಪರ್ಯಾಯ ಮಾದರಿ, ಇದಲ್ದಿರ ಒಂದು ಲೈಫ್ಗೆ ಹತ್ತಿರ ಆಗುವಂಥದ್ದು, ಜೀವನಕ್ಕೆ ತುಂಬ ಬೇಕಾಗುವಂಥದ್ದು, ಆ ಥರದ ಒಂದು ಕಂಟೆಂಟ್ ಮೇಲೆ ಇಟ್ಕೊಂಡು ಕೆಲಸ ಮಾಡೋಂಥದ್ದು ಪರ್ಯಾಯ ಸಿನಿಮಾಗಳು. ಇದು ನನ್ನ ಓನ್ ಅಬ್ಸರ್ವೇಷನ್. ಈ ಕಮರ್ಷಿಯಲ್ ಅಂತ ಬಂದಾಗ ಪ್ರತಿ ಸಿನಿಮಾನು ಕಮರ್ಷಿಯಲ್ ಸಿನಿಮಾ ಅಂತ ನನ್ನ ಸ್ಟೇಟ್ಮೆಂಟ್. ಅದು ಯಾಕೆ ಅಂತಂದರೆ ಯಾವುದೇ ಸಿನಿಮಾ ಮಾಡಿದ್ರು ಯಾರೂ ಉಚಿತವಾಗಿ ಜನ ನೋಡಲಿ ಅಂತ ಸಿನಿಮಾ ಮಾಡಲ್ಲ. ಓಕೆ,
ಎಲ್ಲರಿಗೂ ಆ ಸಿನಿಮಾದಲ್ಲಿ ವಾಪಸ್ ದುಡ್ಡು ಬರಬೇಕು ಅಂತಲೇ ಇರುತ್ತೆ. ಅದು ಜನಪ್ರಿಯ ಆಗಲಿ ಪರ್ಯಾಯ ಆಗಲಿ. ಇಲ್ಲೇನಂತಂದರೆ ಈ ಜನಪ್ರಿಯ ಪರ್ಯಾಯ ಆಗಿರೋ ವ್ಯತ್ಯಾಸ ಏನು ಅಂತಂದರೆ, ಜನಪ್ರಿಯ ಮಾದರಿ ಸಿನಿಮಾಗಳು ಪ್ರೇಕ್ಷಕರನ್ನ ತಲೆಯಲ್ಲಿ ಇಟ್ಕೊಂಡು ಅವರ ಥಿಯೇಟ್ರಿಗೆ ಬಂದರೆ ಏನು ಬೇಕು ಅನ್ನೋದನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾರೆ. ಪರ್ಯಾಯ ಸಿನಿಮಾಗಳು ಜನರಿಗಿಂತ ಹೆಚ್ಚಾಗಿ ತುಂಬ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ತುಂಬ ಸೀಮಿತ ಪ್ರೇಕ್ಷಕರು, ಜೊತೆಗೆ ಪ್ರಶಸ್ತಿ, ಚಿತ್ರೋತ್ಸವ ಇಂಥ ಕಡೆಯಿಂದ ರಿಕವರಿ ಮಾಡಿಕೊಂಡು, ಜೊತೆಗೆ ಸರ್ಕಾರದ ಸಹಾಯಧನ, ಇನ್ಯಾವುದಾದ್ರೂ ಟಿ ವಿ ರೈಟ್ಸ್ ಸಿಕ್ಕಿದ್ರೆ ಈ ಮಾದರಿಗಳಲ್ಲಿ ರಿಕವರಿನ ಟಾರ್ಗೆಟ್ ಮಾಡ್ಕೊತಾರೆ. ಅಂದರೆ ಈಗ ಜನಪ್ರಿಯ ಸಿನಿಮಾಗಳಿಗೆ ನಿಮಗೆ ಥಿಯೇಟ್ರ್ ಕಲೆಕ್ಷನ್ ಆಗುತ್ತೆ, ಟಿ ವಿ ರೈಟ್ಸು, OTT ರೈಟ್ಸು, ಈ ಥರದ ಎಕ್ಸೆಟ್ರಾ ರೈಟ್ಸ್ ಇರುತ್ತೆ. ಫೆಸ್ಟಿವಲ್ ಸಿನಿಮಾ ಅಥವಾ ಪರ್ಯಾಯ ಸಿನಿಮಾಗಳಿಗೆ ಸಬ್ಸಿಡಿ, ಫೆಸ್ಟಿವಲ್ ಸೆಲೆಕ್ಷನು, ಅವಾರ್ಡ್ ಅಮೌಂಟು ಈ ಥರದಲ್ಲಿ ಇರುತ್ತೆ. ಒಟ್ಟು ಯಾರೂ ಉಚಿತವಾಗಿ ಮಾಡಲ್ಲ. ಸೊ ಎರಡರಲ್ಲೂ ವಾಣಿಜ್ಯ ಅನ್ನೋ ಒಂದು ಅಂಶ ಇದ್ದೇ ಇದೆ. ಓಕೆ, ಇದು ಅಂದರೆ ನೀವು ಹೇಗೆ ಅಂತಂದರೆ, ಈಗ ನೀವು ಒಂದು ತರಕಾರಿನ ಕೆಲವ್ರು ಏನು ಮಾಡ್ತಾರೆ, ಗಾಡಿ ಮೇಲೂ ಮಾರ್ತಾರೆ, ಇನ್ನು ಕೆಲವರು ಅದನ್ನೇ AC ಮಾಲಲ್ಲೂ ಮಾರ್ತಾರೆ. ಓಕೆ, ಸೊ ಇವ್ರ ಪ್ರಕಾರ AC ಇಟ್ಟು ಫ್ರೆಶ್ ಫೀಲ್ ಕೊಟ್ಟರೆ ಅಲ್ಲಿ ಬರುತ್ತೆ ಅನ್ನೋದು ಅವರ ಮಾದರಿ. ಇಲ್ಲ, ಇದನ್ನೇ ಗಾಡಿಗಳಲ್ಲಿ ಮನೆಗಳ ಮುಂದೆ ತಳ್ಕೊಂಡು ಹೋಗಿ ಇಲ್ಲಿ ಕೊಟ್ಟರೆ ಇಲ್ಲಿ ದುಡ್ಡು ಬರುತ್ತೆ. ಒಟ್ಟು ಅದು ಎರಡೂ ಒಂದೇ, ಸಿನಿಮಾ ಅಷ್ಟೇ. ಸೊ ಇದು ನನ್ನಿದು. ಸೊ ನನ್ನ ಕಮರ್ಷಿಯಲ್ ಮಾದರಿಗೆ ಹೊರಳನ್ನ ಅನ್ನೋ ಒಂದು ಪ್ರಶ್ನೆನ, ಅದು ಕಮರ್ಷಿಯಲ್ ಬಗ್ಗೆ ಹೇಳಿದ್ದೀನಿ. ಓಕೆ, ಇದನ್ನ ಒಂದು ಸ್ವಲ್ಪ ಜನಪ್ರಿಯ ಮಾದರಿಯಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ಹೌದು. ಯಾಕೆ ಅಂತಂದರೆ ಅದಕ್ಕೆ ರೀಸನ್ ಏನಂತಂದರೆ, ನಂದು ಇಲ್ಲಿವರೆಗೂ ಹರಿವಿಂದ 19-20-21 ಆ ರಿಯಲಿಸಮ್ ಟೋನ್ ಮೇಲೇ ಕೆಲಸ ಮಾಡ್ಕೊಂಡ್ಬಂದೆ. ಅದಾದಮೇಲೆ ಬಟ್ ಅದಕ್ಕೆ ಈಗ ಥಿಯೇಟ್ರ್ಗಳಲ್ಲಿ ಭವಿಷ್ಯ ಕಡಿಮೆ. ಥಿಯೇಟ್ರ್ಗಳಲ್ಲಿ ಅದಕ್ಕೆ ಏನು ರಿಟರ್ನ್ಸ್ ಅನ್ನೋದು ತುಂಬ ಅವಕಾಶ ತುಂಬ ಕಡಿಮೆ ಇದೆ. ಅದು ಬಿಟ್ಟು ಪರ್ಯಾಯ ಫೆಸ್ಟಿವಲ್ ಅಂತಾರೆ. ನಾನು ಮಾಡ್ತಾ ಇರೋ ಸಿನಿಮಾಗಳ ಬಡ್ಜೆಟ್ಗೆ ನಿಮಗೆ ಆ ಫೆಸ್ಟಿವಲ್ಲು ಏನು ಸಬ್ಸಿಡಿಯಲ್ಲಿ ಆ ಬಡ್ಜೆಟ್ನ ರಿಕವರಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಕತೆ ಹೇಳೋ ಶೈಲಿ ಬದಲಾಗ್ತಾ ಇದೆ, ಅದಕ್ಕೆ ನಾನು ಬಳಸ್ತಾ ಇರೋ ತಂತ್ರಜ್ಞಾನ ಬದಲಾಗ್ತಾ ಇದೆ. ಸೊ ಅದಕ್ಕೆ ಅದ್ರ ಜೊತೆಗೆ ಆ ತಂತ್ರಜ್ಞರು ಬದಲಾಗ್ತಾ ಇರ್ತಾರೆ. ಸೊ ಇವೆಲ್ಲನೂ ಲೆಕ್ಕ ಹಾಕಿದಾಗ ನಿಮಗೆ ಇಲ್ಲಿ ಬಡ್ಜೆಟ್ ಜಾಸ್ತಿ ಬೇಕಾಗುತ್ತೆ. ಈ ಬಡ್ಜೆಟ್ನ ನೀವು ಆ ಒಂದು ಮಾದರಿಗಳಲ್ಲಿ ರಿಕವರಿ ಮಾಡೋಕ್ಕಾಗಲ್ಲ. ಸೊ ಥಿಯೇಟ್ರಲ್ಲಿ ಮಾಡಬೇಕು. ಸೊ ಥಿಯೇಟ್ರಲ್ಲಿ ಮಾಡಬೇಕು ಅಂತಂದರೆ ಥಿಯೇಟ್ರಿಗೆ ಜನ ಯಾವ ಏನು ಸ್ವಭಾವದಲ್ಲಿ ಬರ್ತಾರೆ, ದೊಡ್ಡ ಮಟ್ಟದಲ್ಲಿ. ನೀವು ಯಾವುದೋ ಒಂದು 2 ಥಿಯೇಟ್ರಲ್ಲಿ ಹಾಕ್ಬಿಟ್ಟು ಅದ್ರ ಮಾತು ತೋರಿಸೋದ್ರೆ ಬೇರೆ ಇರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಬರಬೇಕು ಅಂದ್ರೆ ಜನ ಯಾವ ಥರ ಯೋಚನೆ ಮಾಡ್ತಾರೆ, ಅವರ ಯೋಚನೆಗಳೇನಿದೆ ಅದನ್ನು ನನ್ನ ಒಂದು ಅಧ್ಯಯನ ಮಾಡಿ, ನನ್ನದೇ ಆದ ಒಂದು ಅಧ್ಯಯನ. ಓಕೆ, ಇವ್ರು ಈ ಸಿನಿಮಾದಲ್ಲಿ ಇದು ನೋಡಿರ್ಬೋದಾ, ಇದನ್ನ ಅಧ್ಯಯನ ಮಾಡಿ ಅದಕ್ಕೆ ಮನ್ಸೋರೇದೇ ಒಂದು ಏನು ಫ್ಲೇವರ್ನ ಆ್ಯಡ್ ಮಾಡಿ ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದೀನಿ. ಮಾಡಿದ್ದೀನಿ. ನನಗೆ ಈ ದೂರ ತೀರದ ಯಾನಕ್ಕೆ ಪ್ರಯಾಣ ಯಾವಾಗ ಹೇಗೆ ಶುರು ಆಯಿತು ಅನ್ನೋದು, ಇದು ಅಂದರೆ ನನಗೆ ಲವ್ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ವರ್ಷಗಳ ಆಸೆ. ಬಟ್ ಅದಕ್ಕೆ ಯಾವುದು ಕತೆ ಅಂತ ಸಿಕ್ಕಿರಲಿಲ್ಲ. ಸೊ ಈ ಥರದ್ದು ಒಂದು ಮತ್ತೆ ನನಗೆ ಒಂದು ಮುದ ನೀಡುವಂಥ ಮಾತುಕತೆ, ಎಲ್ಲೋ ಅರ್ಚಾಟ ಕಿರ್ಚಾಟ ಇಲ್ದಿರ ತುಂಬ ಒಂದು, ಈಗ ನಾವೊಂದು ಕಾಫಿ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡಿದಾಗ ಹೇಗೆ ಒಂದು ವಿಷಯದ ಬಗ್ಗೆ ಒಂದು ಸಮಾನ ಮನಸ್ಕರಾಗಿ ಮಾತಾಡ್ತೀವಿ, ಆ ಮಾತುಕತೆ ಮೂಲಕ ಒಂದು ಪ್ರೇಮ ಕತೆ ಕಟ್ಟೋದಕ್ಕೆ ಮಾಡೋಣ ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಅದು ಪರ್ಟಿಕ್ಯುಲರ್ಗೆ ಇದೇ ಟೈಮಲ್ಲಿ ಮಾಡಬೇಕು ಅಂತ ಏನಿರಲಿಲ್ಲ. ಕಳೆದ ವರ್ಷ ಇದೇ ಥರದ ಒಂದು ಮಾತುಕತೆ ನಮ್ಮ ಬೇರೆ ಏನೋ ಕಾರಣಕ್ಕೆ ನಮ್ಮ ನಿರ್ಮಾಪಕರು ಸಿನಿಮಾ ಶುರು ಮಾಡಿ ಒಂದು ಮಾಡೋಣ ಅಂತಂದಾಗ, ಆವಾಗ ಕರ್ನಾಟಕದಲ್ಲಿ ಒಂದು 3 ಕೊಲೆಗಳಾಯಿತು ಬ್ಯಾಕ್ ಟು ಬ್ಯಾಕ್. ಒಂದು ಹುಬ್ಳಿಲಾಯಿತು ಫಸ್ಟು, ಆಮೇಲೆ ಸೋಮವಾರಪೇಟೆನೂ ಕುಶಾಲನಗರದ ಹತ್ರ ಒಂದಾಯಿತು, ಅದಾದಮೇಲೆ ಮತ್ತೆ ಹುಬ್ಳಿಲಾಯಿತು. ಈ 3 ಇನ್ಸಿಡೆಂಟು ನನ್ನ ಒಂದಷ್ಟು ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಮಾಡ್ತು. ಆ 3ರಲ್ಲೂ ಒಂದು ಕಾಮನ್ ಪಾಯಿಂಟ್ ಏನು ಅಂತಂದರೆ, ನನಗೆ ಆ ಹುಡುಗಿ ಸಿಗದೆ ಹೋದರೆ ಆ ಹುಡುಗಿ ಬದುಕಕ್ಕೆ ಅರ್ಹ ಅಲ್ಲ. ಹೌದು, ಗೊತ್ತಾಯ್ತು. ಅದು ಹುಬ್ಳಿಯಲ್ಲಿ ಕೊಲೆನೂ ಅಷ್ಟೇ. ಹೌದು, ಅವ್ರ ಮನೆಯಾಗ ಹೋಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೊಲೆ ಮಾಡಿದ್ರು. ಅಂಡರ್ ಏಜ್ ಅಂತ ಹೇಳ್ಬಿಟ್ಟು 17 ವರ್ಷದ ಹುಡುಗಿನ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ. ಆಮೇಲೆ ಅಂಡರ್ ಏಜ್ ಅನ್ನೋ ಕಾರಣಕ್ಕೆ ಅದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು. ಆ ಹುಡುಗಿ ನಂಗೆ ಸಿಗಲ್ಲ ಅನ್ನೋ ಕಾರಣಕ್ಕೆ ಆ ಹುಡುಗಿದ ತಲೆ ಕತ್ತರಿಸ್ಕೊಂಡು
ಒಂದು 2 ದಿವಸ ಅವ್ನು ಕಾಡಲ್ಲಿ ಹೋಗಿ ಆಮೇಲೆ ಸಿಕ್ಬಿಟ್ಟು ಈಗ ಜೈಲಲ್ಲಿದ್ದಾನೆ. ಆಮೇಲೆ ಮದುವೆ ಆಗಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹುಬ್ಳಿಲಿ ಅವ್ರ ಮನೆಗೆ ನುಗ್ಬಿಟ್ಟು ಒಂದು ಹುಡುಗಿನ ಕೊಲೆ ಮಾಡಿದ್ರು. ಇದು 3 ಇನ್ಸಿಡೆಂಟು ಇವತ್ತಿನ ಜನ್ರೇಷನು ಲವ್ ಅನ್ನೋದನ್ನು ಯಾವ ಥರ ನೋಡ್ತಾ ಇದೆ ಅಂತ. ನಿಮಗೆ ಒಂದು 20-30 ವರ್ಷಗಳ ಹಿಂದೆ ನೋಡಿದ್ರೆ ಅವಾಗ್ಲೂ ಈ ಥರ ಏನು ಅಪೂರ್ಣ ಪ್ರೇಮ ಕಥೆಗಳಿತ್ತು. ಹೌದು. ಆದರೆ ಅಲ್ಲಿ ಕೊಲೆ ಅಂತಕ್ಕೆ ಹೋಗ್ತದೆ ತುಂಬ ಕಡಿಮೆ. ಅಲ್ಲಿ ಮಹಾ ಅಂತಂದರೆ ಕಿಶೋರ್ ಕುಮಾರ್ ಹಾಡು, ಇಲ್ಲ ನಮ್ಮದೇ ಆದ ಒಂದು ವಿರಹ ಗೀತೆಗಳನ್ನು, ಇಲ್ಲ ಏನು BR ಲಕ್ಷ್ಮಣರಾವ್, ಇಲ್ಲ ಅಂತಂದರೆ KS ನರಸಿಂಹಸ್ವಾಮಿ ಭಾವಗೀತೆಗಳನ್ನ, ಇಲ್ಲ ಅಂತಂದರೆ ಇನ್ಯಾವುದೋ ಈ ಥರದ ಅದೇ ಬೇಸರ ಅದೇ ಸಂಜೆ ಅಂತ ಹಾಡು ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೊರತು ಇನ್ನೊಬ್ಬರನ್ನ ಮುಗಿಸ್ಲೇಬೇಕು ಅನ್ನೋ ಒಂದು ಮನೋಭಾವ ಅವಾಗ ನನ್ನ ಅಂದರೆ ನನ್ಗೆ ಗೊತ್ತಿಲ್ಲದೆ ಇರ್ಬೋದೇನೋ, ಬಟ್ ನನ್ಗೆ ಗೊತ್ತಿರೋದ್ರಲ್ಲಿ ತುಂಬ ಕಡಿಮೆ ಇತ್ತು. ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಥರದ ಒಂದು ವಿರಹ ಭಾವಗೀತೆಗಳನ್ನ ಹಾಕೊಂಡು ಗಂಡಸಲ ಹಾಡುಗಳು ಇನ್ಯಾವುದೋ ಒಂದು ಹಾಡು ಹಾಕೊಂಡು ದೇವದಾಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಹಿಟ್ ಆಗಿದೆ ಆ ರೀತಿ ಅದ್ರಲ್ಲಿ ಕಳೀತಾ ಇದ್ರೆ ಹೊರತು ಅಲ್ಲಿ ದೇವದಾಸ್ ಅದ್ಭುತವಾದ ಕ್ಯಾರೆಕ್ಟರ್. ಅಲ್ಲಿ ಪ್ರೀತಿ ಸಿಗ್ಲಿಲ್ಲ ಅಂದ್ರೂ ಅವನು ಹೆಣ್ಣಿನ ಮೇಲೆ ಯಾವುದೇ ಥರ ಫಿಸಿಕಲ್ ಇದು ಮಾಡಲ್ಲ, ನಿಮ್ಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆ ಪ್ರೀತಿಯ ಕೊರಗಲ್ ತಾನು ನಾಶ ಆಗ್ತಾನೆ ಹೊರತು ಎದುರುಗಡೆ ವ್ಯಕ್ತಿನ ನಾಶ ಮಾಡಕ್ ಹೋಗಲ್ಲ. ಸೊ ಈ ವಿಷಯನ ನಾನು ಒಂದಷ್ಟು ಯೋಚನೆ ಮಾಡಿದಾಗ ತಾನು ನಾಶ ಆಗಬಾರ್ದು, ಓಕೆ, ಇದು ಆಗಬಾರ್ದು ಹಂಗಂತ ಇದಕ್ಕೆ ದುಃಖಾಂತನೂ ಅಲ್ಲ, ಇದು ಸುಖಾಂತ್ಯದ ಕತೆ. ಸರಿ, ಓಕೆ. ಸುಖಾಂತ್ಯ ಹೇಗಾಗಬೇಕು ಅಂದ್ರೆ ಪ್ರೀತಿಯಲ್ಲಿ ಒಂದು ಸುಖಾಂತ್ಯಗಳು ಹೇಗೆ ಮಾಡ್ಕೋಬಹುದು ಅನ್ನೋ ಒಂದು ಐಡಿಯಾ ಮೇಲೆ, ಮತ್ತೆ ಒಂದು ಮ್ಯೂಸಿಕಲ್, ನನಗೆ ಮೊದಲಿಂದನೂ ಮ್ಯೂಸಿಕಲ್ ಮಾಡಬೇಕು ಅಂತ ತುಂಬ ಆಸೆ. ಆ ಮ್ಯೂಸಿಕಲ್ಗೆ ಇಲ್ಲೊಂದು ಸ್ಪೇಸ್ ಕ್ರಿಯೇಟ್ ಮಾಡಿಕೊಂಡು ಅವರಿಬ್ರು ಮ್ಯೂಸಿಕಲ್ ಮ್ಯೂಸಿಷಿಯನ್ಸ್ ಅಂತ ಮಾಡಿ ಅಲ್ಲಿಂದ ಒಂದು ಮ್ಯೂಸಿಕಲ್ ಆಗಿ, ಸೊ ಆ ಥರ ಶುರು ಆಗಿದ್ದ ಕತೆ ದೂರ ತೀರ ಯಾನ ತಲುಪಿದೆಯಾ? ಅಲ್ಲ, 11ಕ್ಕೆ ತಲುಪೋದ? 11ಕ್ಕೆ ತಲುಪುತ್ತೆ, ಬಟ್ ಅದು ತೀರ ಯಾವ ತೀರ ಮುಟ್ಟಿದೆ ಅನ್ನೋದು, ಅರಬ್ಬಿ ಸಮುದ್ರ ತೀರನ ಬಂಗಾಳ ಕೊಲ್ಲಿ ತೀರನ ಅನ್ನೋದು ಪ್ರೇಕ್ಷಕರು ಡಿಸೈಡ್ ಮಾಡಬೇಕು. ಇದು ನದಿಯ ಪಯಣವ ಅಲ್ಲ ವಾಹನದ ಪಯಣ? ಯಾಕಂದ್ರೆ ಈಗ ನೀವು ಸಮುದ್ರಗಳನ್ನ ಹೇಳಿದ್ರಿ, ಅದಕ್ಕೆ ಕೇಳ್ತಾ ಇದ್ದೀನಿ. ನದಿಗಳು ಸಮುದ್ರದ ತಗೊಳ್ಳಿ, ಇದರಲ್ಲಿ ನೆಲ ಜಲ ಆಕಾಶ ಮೂರು ಇದೆ. ಹಾಗೆ ನಿಮ್ಮ ಮೇಲೆ ಇರೋ ಒಂದು ಆರೋಪ ಅಂತಾನೆ ನಾನು ಹೇಳ್ತೀನಿ, ಬೇಕಾದ್ರೆ ಹೊಸಬ್ರನ್ನ ಹಿಡ್ಕೊಂಡು ಸಿನಿಮಾ ಮಾಡ್ತಾರೆ ಮನ್ಸವ್ರೆ ಅಂತ ಹೇಳಿ. ಹಳಬರನ್ನ ಅಫೋರ್ಡ್ ಮಾಡೋದು ಕಷ್ಟ ಇದೆ. ಹಾಗೆ ಹಂಗೆ ಅಂದರೆ ಈಗ ಏನಾಗತ್ತೆ ಅಂದರೆ ನಾವು ಸಿನಿಮಾ ಮಾಡೋದನ್ನ ಬರೀ ನಮ್ಮ ಡೈರೆಕ್ಟರ್ನ ಕ್ರಿಯೇಟಿವಿಟಿ ಒಂದ್ರ ಮೇಲೇ ಬೇಸ್ ಮಾಡೋದು ಸಾಕಾಗಲ್ಲ ಇವತ್ತಿನ ಕಾಲಕ್ಕೆ. ಸೊ ನಿಮಗೆ ಅದಕ್ಕೆ ರಿಕವರಿ ಹೇಗಿದೆ, ರಿಟರ್ನ್ಸ್ ಹೇಗಿದೆ, ಇದನ್ನು ನೋಡಬೇಕಾಗತ್ತೆ. ನಿಮಗೆ ಸಿನಿಮಾ ಮಾಡೋದೇ ರಿಸ್ಕು. ಅದ್ರ ಮೇಲೆ ಒಬ್ಬ ತುಂಬ ಪಾಪ್ಯುಲರ್ ಆ್ಯಕ್ಟ್ರಸ್ನ ಹಾಕ್ಕೊಂಡ್ರೆ ಅವ್ರ ಪೇಮೆಂಟ್ಗಳು ಆ್ಯಡ್ ಆಗುತ್ತೆ. ಓಕೆ. ಸೊ ನಿಮಗೆ ಅದ್ರ ಜೊತೆಗೆ ಅವರು ಸರೆಂಡರ್ ಆಗೋದು ಕಡಿಮೆ. ನಾವು ಬಡ್ಜೆಟ್ ವೈಸಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗ್ಬೋದೇ ಹೊರತು ಈ ಕ್ಯಾರೆಕ್ಟರ್ದು ಪ್ರೆಸೆಂಟೇಷನ್ ಇದೆಯಲ್ಲ ಅದ್ರಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ನಮಗೂ ಸ್ವಲ್ಪ ಕಷ್ಟ. ಆ ಥರ ಸರೆಂಡರ್ ಆಗ್ತಾರ ಅಲ್ವಾ, ಆಗ್ಬೋದು ನಾವು. ಈಗ ಯಾಕಂದ್ರೆ ನಾನು ಹೀರೋಯಿನ್ ಅಂತ ಸ್ಟಾರ್ಸ್ನ ಬಿಟ್ಟು ನಾನು ಬೇರೆಯವ್ರ ಜೊತೆ ಕೆಲಸ ಮಾಡಿದ್ದೀನಿ. ಈಗ ನಾತಿಚರ ಮೇಲೆ ಶ್ರುತಿ ಹರಿಹರನ್ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರು ಸರೆಂಡರ್ ಆಗಿದ್ರು. ಈಗ ಸೀನಿಯರ್ ಶ್ರುತಿ ಮೇಡಮ್ ಜೊತೆ ಕೆಲಸ ಮಾಡಿದ್ದೀನಿ, ಅಚ್ಚು ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಶರತ್ ಲೋಹಿತೇಶ್ವರ ಜೊತೆ, ಸುಧಾ ಬೆಳವಾಡಿ ಅವ್ರ ಜೊತೆ, ದತ್ತಣ್ಣ ಅವ್ರ ಜೊತೆ. ಅಂದ್ರೆ ನಂದು ಇದು ನೋಡಿದ್ರೆ ಸಿನಿಮಾ ಟ್ರಾವೆಲ್ ನೋಡಿದ್ರೆ ಒಳ್ಳೊಳ್ಳೆ ನಟರ ಜೊತೆ ಮಾಡಿದ್ದೀನಿ. ಬಟ್ ಅವರೆಲ್ಲರೂ ಸರೆಂಡರ್ ಆಗಿದ್ದಾರೆ. ಬಟ್ ಹೀರೋಯಿನ್ ಅಂತ ಬಂದಾಗ ಅಲ್ಲಿ ಮಾಡ್ತಾರ ಇಲ್ವಾ ಅಂತ ಒಂದು ಭಯ ಇರುತ್ತೆ, ಗೊತ್ತಾ? ಯಾಕಂತಂದ್ರೆ ನೀವು ಅದು ಕ್ಲಾರಿಟಿ ಇಲ್ದಿರಾ ಅವ್ರು ಆಗ್ತಾರೇನೋ ಅಂತ ಹೇಳ್ಬಿಟ್ಟು ಶುರು ಮಾಡ್ಬಿಟ್ಟು ಆಗ್ಲಿಲ್ಲ ಅಂತಂದ್ರೆ ಸಿನಿಮಾ ನಿಲ್ಸಕ್ಕಾಗಲ್ಲ. ಹಂಗಂತ ಹೇಳ್ಬಿಟ್ಟು ಸಿನಿಮಾ ನಿಲ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾನ ಸಾಯಿಸ್ಕೊಳಕ್ಕಾಗಲ್ಲ. ಸೊ ಆ ಒಂದು ಭಯದಲ್ಲಿ ಓಕೆ ಹೊಸಬ್ರು ಅಂತಂದ್ರೆ ತೀರಾ ಹೊಸಬ್ರೇನಲ್ಲ. ನಾನು ಆದಷ್ಟು ಥಿಯೇಟರ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀನಿ. ವಿಜಯ್ ಕೃಷ್ಣಂಗೂ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ, ಜೊತೆಗೆ ಅವರು CKP ನನ್ನ ಜೂನಿಯರು.
ಸೊ ಚಿತ್ರಕಲಾ ಪರಿಷತ್ತಿಂದ ಬಂದಿರೋದ್ರಿಂದ ಆರ್ಟ್ ಸೆನ್ಸ್ ಇದೆ. ಓಕೆ. ಸೊ ಥಿಯೇಟ್ರ್ ಮಾಡಿರೋದ್ರಿಂದ ಆ್ಯಕ್ಟಿಂಗ್ ಇದೆ. ಅದಲ್ದಿರ ಅವನು ನಮ್ಮದು ಪ್ರೀವಿಯಸ್ ಸಿನಿಮಾ ಆ್ಯಕ್ಟ್ 1972 ಒಂದು ಚಿಕ್ಕ ರೋಲಲ್ಲಿ ಮಾಡಿದ. ಪ್ರಮೋಶೆಟ್ಟಿ ಸಬಾರ್ಡಿನೇಟ್ ಆಗಿ ಒಂದು ಸಣ್ಣ ಪಾತ್ರ ಮಾಡಿದ್ದ. ಸೊ ಹಾಗಾಗಿ ಪರಿಚಯ ಇತ್ತು. ಅದಲ್ದಿರ ಹಿಂದಿ ಒಂದು 3 ಸಿನಿಮಾ ಮಾಡ್ಕೊಂಡ್ಬಂದ. ಸೊ ಹಂಗಾಗಿ ಅವನು ಆ್ಯಕ್ಟಿಂಗಲ್ಲಿ ಜನಗಳಿಗೆ ಪರಿಚಯ ಕಡಿಮೆ ಇರ್ಬೋದು. ಕನ್ನಡತಿ ಸೀರಿಯಲ್ಲು ಮಾಡಿದ್ದಾರೆ. ಸೊ ಹಂಗಾಗಿ ಪರಿಚಯ ಕಡಿಮೆ ಇರ್ಬೋದು, ತೀರಾ ಹೊಸಬ್ರಲ್ಲ. ಮತ್ತು ಪ್ರಿಯಾಂಕಾ ಅವರು ತಮಿಳಲ್ಲಿ ತುಂಬ ಸೀರಿಯಲ್ ಮಾಡಿದ್ದಾರೆ. ಅಲ್ಲಿ ತಮಿಳ್ನಾಡಲ್ಲಿ ಅವ್ರು ತುಂಬಾ ಪಾಪ್ಯುಲರು. ಓಕೆ. ಜೊತೆಗೆ ಕನ್ನಡದಲ್ಲಿ ಇದು ರುದ್ರಗರುಡ ಪುರಾಣದಲ್ಲಿ ಮಾಡಿದ್ದಾರೆ. ತೀರಾ ಅವರು ಹೊಸಬ್ರಲ್ಲ, ಅವ್ರಿಗೂ ಥಿಯೇಟರ್ ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಆ ಝೋನಲ್ಲೇ ಇದ್ದೀನಿ. ತೀರಾ ಕಂಪ್ಲೀಟ್ ಫ್ರೆಶ್ ಫೇಸ್ ಅಂತ ನಾನು ಯಾರು ಇನ್ನೂವರೆಗೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಅನ್ಸುತ್ತೆ. ಸರಿ. ನನಗೆ ನೀವು ಪ್ರಯಾಣ ಈ ಥರದ ಸಿನಿಮಾಗಳು ಅಂತ ಬಂದಾಗ ಕನ್ನಡದಲ್ಲಿ ತುಂಬ ಬಂದು ಹೋಗಿದೆ. ಹರಿಕತೆ ಎಲ್ಲ ಗಿರಿಕತೆ ಇರ್ಬೋದು, ಮುಂದಿನ ನಿಲ್ದಾಣ ಇರ್ಬೋದು, ಅಥವಾ ಮಾಲ್ಗುಡಿ ಡೇಸ್ ಇರ್ಬೋದು, ಲವ್ ಮಾಕ್ಟೈಲ್ 2 ಇರ್ಬೋದು. ಇವುಗಳಲ್ಲೆಲ್ಲ ಪ್ರಯಾಣದ ಜೊತೆಗೆ ಕತೆಗಳು ಸಾಗ್ತಾ ಹೋಗುತ್ತೆ. ಅದಲ್ಲದೆ ತುಂಬ ಇದೆ. ನನ್ನ ಈ ಕ್ಷಣಕ್ಕೆ ಬಂದ ನೆನಪಿನ ಟೈಟಲ್ ಹೇಳ್ತಾ ಇದ್ದೀನಿ. ಅದಲ್ಲದೆ ಹೊರತಾಗಿ ನಿಮ್ಮ ಪಯಣದಲ್ಲಿ ಏನು ಸಿಗುತ್ತೆ ನಮಗೆ ಅಂತ ಹೇಳಿ? ಅಲ್ಲ, ನೀವು ಇದು ಟ್ರಾವೆಲು ತುಂಬ ಕಾಮನ್ ಸಿನಿಮಾದಲ್ಲಿ. ಜರ್ನಿ ಸಿನಿಮಾ, ಟ್ರಾವೆಲ್ ಸಿನಿಮಾ ತುಂಬ ತುಂಬ ಸಾಮಾನ್ಯವಾಗಿ ಸಿಗೋಂಥದ್ದು. ಇದು ಅದೇ ಥರದ ಸಾಮಾನ್ಯನೇ. ಓಕೆ. ಆ ಸಾಮಾನ್ಯದಲ್ಲಿ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಗೊತ್ತಾ. ಈ ಸಿನಿಮ್ಯಾಟಿಕ್ ಆಗಲ್ದಿರ ಅದನ್ನ ಒಂದು ಬೇರೆನೇ ಒಂದು ಏನಂತೀವಿ ಅದಕ್ಕೆ, ಸಿನಿಮ್ಯಾಟಿಕ್ ಯೂನಿವರ್ಸಲ್ ಥರದ ಒಂದು ಕ್ರಿಯೇಟ್ ಮಾಡಿ ಆ ಯೂನಿವರ್ಸಲ್ಲಿ ಯಾವ ಥರ ಪಾತ್ರಗಳು ಸಿಗ್ಬೋದು, ಅಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಇಲ್ಲಿ ಏನು ಅಂತಂದರೆ ಸಿನಿಮಾ ನಿಮಗೆ 2 ಥರನೂ ಇದೆ. ಒಂದು ಒಬ್ಬ ಸಾಮಾನ್ಯ ಪ್ರೇಕ್ಷಕ ಬಂದು ನನಗೆ ಸಿನಿಮಾದಲ್ಲಿ ವಿಷಯ ಏನೂ ಬೇಡ, ನನಗೆ 2 ಅವರ್ ಒಂದು ಟೈಮ್ ಪಾಸ್ ಆದರೆ ಸಾಕು ಅಂತಂದರೆ ನೀವು ಸಿನಿಮಾನ ಅದೇ ಆ್ಯಂಗಲಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲ, ಇದು ಮನ್ಸೂರೆ ಸಿನಿಮಾ, ಮನ್ಸೂರೆ ಸಿನಿಮಾದಲ್ಲಿ ಏನಾದ್ರು ಇಟ್ಟಿದ್ದಾರೆ ಅಂತ ನೀವೇನಾದ್ರು ಆ್ಯಂಗಲ್ ಶುರು ಮಾಡಿದ್ರೆ ಪ್ರತಿ ಫ್ರೇಮು ಒಂದು ಏನು ಒಂದು ಮೆಟಾಫರಿಕ್ ಆಗಿ ಹೋಗುತ್ತೆ, ಒಂದು ರೂಪಕವಾಗಿ ಹೋಗುತ್ತೆ. ಸರಿ. ಪ್ರತಿ ಫ್ರೇಮ್ ಒಂದು ರೂಪಕ ಇದೆ. ಯಾಕೆ ಪರ್ಟಿಕ್ಯುಲರ್ ಫ್ರೇಮ್ ಇಟ್ಟಿದ್ದೀವಿ. ಜೊತೆಗೆ ಇದರಲ್ಲಿ ಬರುವಂಥ ಟ್ರಾವೆಲಲ್ಲಿ ಏನು ಎಲಿಮೆಂಟ್ಸ್ ಏನಿದೆ, ಆ ನೀರಾಗ್ಬೋದು, ಸಮುದ್ರ ಆಗ್ಬೋದು, ನದಿ ಆಗ್ಬೋದು, ಪ್ರತಿಯೊಂದಕ್ಕೂ ಅದಕ್ಕೆ ಕಾರಣ ಇದೆ. ಅವೇನಂತಾರೆ, ಬಟ್ ನಾನು ಅದನ್ನೆಲ್ಲ ಒತ್ತಿ ಹೇಳಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತಾರೆ, ಅದು ಬುದ್ಧಿವಂತಿಕೆಯಿಂದ ಸಿನಿಮಾ ನೋಡಬೇಕು ಅಂತ ಇಷ್ಟಪಡೋರಿಗೆ ಅವ್ರಿಗದು. ಇದು ಬೇಡ ನನಗೆ, ನಾನು ಬರೀ ನಾನು ಇಷ್ಟು ನೋಡ್ತೀನಿ ಅಂದರೆ ಇವ್ರಿಗೆ, ನನಗೆ ಇಬ್ಬರೂ ಬೇಕಷ್ಟೆ. ಸರಿ. ನನಗೆ ಈ ಪರ್ಯಾಯ ಸಿನಿಮಾ ನೋಡೋ ಪ್ರೇಕ್ಷಕರು ಬೇಕು, ಜನಪ್ರಿಯ ಸಿನಿಮಾ ನೋಡೋ ಪ್ರೇಕ್ಷಕರು ಬೇಕು, ಅವ್ರಿಬ್ರೂ ಬೇಕು. ಯಾಕಂದ್ರೆ ನಮ್ಮ ಸಿನಿಮಾಗೆ ಬಡ್ಜೆಟ್ ರಿಕವರಿ ಆಗಬೇಕು. ಸರಿ. ನೀವು ಒಂದು ಕಡೆ ಹೇಳ್ತೀರಾ, ನಾನು ಸ್ವಲ್ಪ ಡಲ್ಲಲ್ಲಿದ್ದಾಗ ನಮ್ಮ ನಿರ್ಮಾಪಕರೇ ಈ ಒಂದು ಲೈನನ್ನು ಹೇಳ್ತಾರೆ, ಆ ಲೈನಿಂದ ನಾನು ಈ ಸಿನಿಮಾವನ್ನು ಟೇಕ್ ಆಫ್ ಮಾಡ್ತೀನಿ, ಶುರು ಮಾಡ್ತೇನೆ ಅಂತೇಳಿ. ಏನದು ಅಂದರೆ ನಿಮ್ಮ ಜೀವನದ ಯಾವ್ದಾರು ಅನುಭವ ಇತ್ತಲ್ಲ, ಈಗ ಹೇಳಿದ ಕಥೆಗಳಿಂದ ನೀವು ಒಂದು ಸ್ವಲ್ಪ ಬ್ಯಾಡ್? ಹಾಗಂತಲ್ಲ, ಈಗ ಏನಾಯಿತು, ನಮ್ದು 19, 20, 21 ಆದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೆ. ಓಕೆ. ಯಾಕಂತಂದರೆ ಅದು ಕನ್ನಡದಲ್ಲೇ ಅಪರೂಪದ ಪ್ರಯೋಗ ಅದು. ಯಾಕಂದರೆ ನಾನು ಓದಿದ ಕಾಲೇಜ್, ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿದ್ದು, ಅಲ್ಲಿಯ ಹುಡುಗನ ಎಕ್ಸಾಮ್ ಬರ್ದಿರೋ ಕಥೆನೇ ನೀವು ಮಾಡಿರೋದು. ಹೌದು. ಮತ್ತು ಅದರದ್ದು ಮೇಕಿಂಗೂ ನಿಮಗೆ ಯುರೋಪಿಯನ್ ಸಿನಿಮಾಗಳಲ್ಲಿ ಕಾಣಿಸುವಂಥ ಒಂದು ರಿಯಲಿಸ್ಟಿಕ್ ಡಾಕ್ಯು ಡ್ರಾಮಾ ಸ್ಟೈಲು. ಅಂದರೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ತುಂಬ ಕಡಿಮೆ ಅಡಾಪ್ಟ್ ಆಗಿರೋದು. ಕನ್ನಡದಲ್ಲಂತೂ ನನಗೆ ಇತ್ತೀಚಿನ ವರ್ಷಗಳಲ್ಲಿ ಯಾರೋ ಆ ಥರದ ಅಡಾಪ್ಟೇಷನ್ ಯಾರೂ ಮಾಡ್ಕೊಂಡಿಲ್ಲ. ಓಕೆ. ತುಂಬ ಕಡಿಮೆ ಆ ಥರದ ಡಾಕ್ಯು ಅಂದರೆ ಒಂದು ರಿಯಲ್ ಸ್ಟೋರಿನ ಅದನ್ನು ರಿಯಲ್ ಆಗೇನೆ ಕಟ್ಟೋಂಥದ್ದು. ರಿಯಲ್ ಸ್ಟೋರಿ ತಗೊಂಡು ಫಿಕ್ಷನ್ ಮಾಡೋದಲ್ಲ, ರಿಯಲ್ ಥರನೇ ರೀಕ್ರಿಯೇಟ್ ಮಾಡೋಂಥ ಒಂದು ಸಿನಿಮ್ಯಾಟಿಕ್, ಅದಕ್ಕೊಂದು ಇದಿದೆ, ಒಂದು ವರ್ಗ ಇದೆ. ಆ ಥರದನ್ನು ಕನ್ನಡದಲ್ಲಿ ಇತ್ತೀಚೆಗೆ ನನ್ನ ಕಣ್ಣಿಗೆ ಬಿದ್ದಾಗ ಯಾವುದು ಎಕ್ಸ್ಪೆರಿಮೆಂಟ್ ಆಗಿಲ್ಲ. ಮಾಡಿದ್ರು ರಿಯಲ್ ಸ್ಟೋರಿ ತಗೊಂಡ್ರು ಅದು ಬೇರೆ ಥರ ಸಿನಿಮ್ಯಾಟಿಕ್ ಆಗ್ಬಿಡುತ್ತಲ್ಲ. ರಿಯಲಲ್ಲೇ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಇದೆಯಲ್ಲ, ಅದನ್ನು ಟ್ರೈ ಮಾಡಿದೆ. ಸರಿ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು. ಓಕೆ. ಬಟ್ ಅದಕ್ಕೆ ನಾನು ನಿರೀಕ್ಷೆ ಮಾಡಿದಷ್ಟು ರೀಚ್ ಆಗಲಿಲ್ಲ. ಅದಾದಮೇಲೆ ಮುಂದೆ ಏನಪ್ಪ ಮಾಡೋದು ಅನ್ನೋ ಒಂದು ಡಲ್ ಮೂಮೆಂಟು. ಅಂದರೆ ಯಾಕೋ ನಮಗೆ, ಆದರೆ ನಾವು ಏನು ಜಗತ್ತಲ್ಲಿ ಏನು ಒಳ್ಳೆಯದನ್ನೆಲ್ಲ ಕರೀತಾ ಇದ್ದೀವಿ ಅದನ್ನು ಕನ್ನಡದ ಕಣ್ಣಲ್ಲಿ ನೋಡಬೇಕು ಅನ್ನೋದು ನನ್ನ ಆಸೆ. ಸರಿ. ನನಗೆ ಜಗತ್ತಲ್ಲಿ ಏನು ಒಳ್ಳೇದು ಸಿಗುತ್ತೆ ಎಲ್ಲನೂ ತಗೊಂಬಂದು ಕನ್ನಡದ ಕಣ್ಣಲ್ಲಿ ನೋಡಬೇಕು. ಕನ್ನಡದ ಕಣ್ಣಲ್ಲಿ ನೋಡಬೇಕಾದ್ರೆ ಇಲ್ಲಿನ ಭಾಷಾ ವೈವಿಧ್ಯತೆಯನ್ನು ಬಳಸ್ಕೋಬೇಕು.
ಜಾಗ್ರಫಿಕಲ್ ಡೈವರ್ಸಿಟಿನ ಅಡಾಪ್ಟ್ ಮಾಡ್ಕೋಬೇಕು. ಸೊ ಮತ್ತು ಅದು ಕನ್ನಡದ ಮನಸ್ಸುಗಳನ್ನ ರೀಚ್ ಆಗೋ ಥರ ಇರಬೇಕು, ಕನ್ನಡದೇ ಕಥೆಗಳಾಗಬೇಕು. ಸೊ ಈ ಥರದ್ದು ಕನ್ನಡದ ಕಣ್ಣಲ್ಲಿ ನೋಡೋದು ಅಂತ. ಸೊ ಅದನ್ನು ಟ್ರೈ ಮಾಡೋದಕ್ಕೆ ಹೋಗಿದ್ದು ಒಂದು ಸ್ವಲ್ಪ ನಿರೀಕ್ಷೆಯಷ್ಟು ರಿಸಲ್ಟ್ ಸಿಗದೆ ಇದ್ದಾಗ ನನ್ನ ಅಪ್ರೋಚ್ ಪ್ರಾಬ್ಲಮ್ ಇದೆಯಲ್ಲ, ನನಗೆ ಏನು ಮಾಡೋದು, ಸಿನಿಮಾ ಮಾಡೋದು ಬಿಟ್ಬಿಡೋದಾ, ಬಿಟ್ಬಿಟ್ಟು ಏನು ಮಾಡೋದು, ಮೋಸ್ಟ್ಲಿ ನನ್ನ ಕೈಲಿ ಆಗಲ್ವೇನು. ಸರಿ. ಸೊ ಈ ಥರದ ಒಂದು ಡಲ್ ಮೂಮೆಂಟಲ್ಲಿ ಇದ್ದಾಗ ನಮ್ಮ ಸೇಮ್ ಅದೇ ಪ್ರೊಡ್ಯೂಸರೇ ಬಂದ್ಬಿಟ್ಟು ಇನ್ನು ಎಷ್ಟು ಜನ ಹಿಂಗೆ ಕೂತ್ಕೊಂಡಿರ್ತಾರೆ ಯೋಚನೆ ಮಾಡಿಕೊಂಡು, ಟ್ರಾವೆಲ್ ಯಾವತ್ತು ನನ್ನ ಲೈಫ್ ಅನ್ನೋದು ಯಾವತ್ತೂ ನಿಲ್ಲಲ್ಲ. ಸೊ ಡಲ್ಲಾಗಿ ಕೂತ್ಕೊಂಡಿದ್ರೆ ನಿಮ್ಗೆ ರಿಸಲ್ಟ್ ಸಿಗಲ್ಲ. ಸರಿ, ನಿಮ್ಗೆ ಆ ಥರ ಸಿನಿಮಾಗಳಲ್ಲಿ ನಿಮಗೆ ನೀವು ಅಂದ್ಕೊಂಡಿದ್ದ ಅಷ್ಟು ಜನ ರೀಚ್ ಆಗೋಕ್ಕಾಗ್ತಲ್ವಾ, ಸರಿ ಫಾರ್ಮೆಟ್ ಚೇಂಜ್ ಮಾಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ. ನಮ್ದು ಯಾವತ್ತು ನಮ್ಮ ಟ್ರಾವೆಲ್ ಅಂದ್ರೆ ಯಾವತ್ತಿಗೂ ಎಂಡ್ ಆಗಲ್ಲ, ಹೋಗ್ತಾನೆ ಇರಬೇಕು, ಓಡ್ತಾನೆ ಇರಬೇಕು ಅಂತ ಅವ್ರು ಹೇಳಿದ್ದಿದೆಯಲ್ಲ, ಅದು ಲೀಡ್ ಆಗಿದ್ದು ಹೊಸದೇನೋ ಮಾಡೋಣ. ಓಕೆ, ಪ್ರೊಡ್ಯೂಸರೇ ಧೈರ್ಯ ಕೊಡ್ತಾ ಇದ್ದಾರೆ ಅಂತಂದಮೇಲೆ ಅದು ಡೈರೆಕ್ಟ್ರಿಗೆ ಅದು ಅವರ ಒಳಗಡೆ ಇರೋ ಕಾನ್ಫಿಡೆಂಟ್ ಜೊತೆಗೆ ಇನ್ನೊಂದು ಸ್ವಲ್ಪ ಡಬಲ್ ಎನರ್ಜಿ ಆಗುತ್ತೆ. ಹೌದು. ಸೊ ಇದು ದೂರ ತೀರಯಾನ ಶುರು ಆಗೋದಕ್ಕೆ ಕಾರಣ ಆಯಿತು. ನೀವು ಸೋಲೋ ರೈಡರಾ ಅಲ್ಲ ಹೇಗೆ, ಜನ ಜೊತೆ ಸೇರ್ಕೊಂಡು ಅಂದ್ರೆ ಹೊರಗಡೆ ಎಲ್ಲ ಮಾಡ್ತೀನಿ? ಎರಡೂ ಮಾಡ್ತೀನಿ. ಸೋಲೋ ರೈಡ್ ಮಾಡಿದ್ದು ಇದೆ, ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಅದು ಇತ್ತೀಚಿನ ವರ್ಷಗಳು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಎಸ್ಪೆಷಲಿ ಒಂದು 5-6 ವರ್ಷ ಆಕ್ಟ್ 1978 ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಮೊದಲು ಸಿಕ್ಕಾಪಟ್ಟೆ ಹೋಗಿದ್ದೀನಿ. ನನಗೆ ತುಂಬ ಖುಷಿಯಾದಾಗಲೂ ಹೋಗ್ಬಿಟ್ಟಿದ್ದೀನಿ, ತುಂಬ ಬೇಜಾರಾದಾಗಲೂ ಹೊರಟ್ಬಿಟ್ಟಿದ್ದೀನಿ. ಅದು ಎಂಥ ಜರ್ನಿಗಳು ಮಾಡ್ತಾ ಇದೆ ಅಂತಂದರೆ, ತುಂಬ ಡಲ್ ಆದಾಗ ಯಾವ ಪ್ಲಾನು ಇಲ್ದಿರ ಸೀದಾ ಹೋಗೋದು, ನೇಷ್ಟಿಕಲ್ಗೆ ಹೋಗೋದು, ಬಸ್ ಯಾವ್ದು ಇದೆ ಅಂತ ನೋಡೋದು, ಇಲ್ಲಾಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗೋದು, ಯಾವ ಟ್ರೈನ್ ಇದೆ ಅಂತ ನೋಡೋದು, ಆ ಟ್ರೈನ್ ಕೊನೆ ಸ್ಟಾಪೇಜ್ ಟಿಕೆಟ್ ತಗೊಂಡು ಹತ್ಬಿಡೋದು. ಅದು ಅಲ್ಲೋಗಿ ಇಳಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಬೋರ್ಡ್ ನೋಡೋದು, ನೆಕ್ಸ್ಟ್ ಯಾವ ಟ್ರೈನ್ ಇದೆ ಅಂತ. ಅಂದ್ರೆ ನಂಗೆ ಇದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅದು ವಾಪಸ್ ಬೆಂಗಳೂರು ಬಂದ್ರು ನಂಗೆ ಲೆಕ್ಕ ಇಲ್ಲ. ನೆಕ್ಸ್ಟ್ ಟ್ರೈನ್ ಯಾವುದು ಅಂತ ಆ ಸ್ಟೇಷನಿಂದ ಹೊರಡೋದು, ಅಲ್ಲಿ ಹೋಗೋದು, ಆ ಟಿಕೆಟ್ ತಗೊಂಡು ಅದನ್ನ ಹತ್ಬಿಡೋದು. ಈ ಥರ ನಾನು ಅಪ್ ಟು ಒರಿಸ್ಸಾವರೆಗೂ ಎಲ್ಲ ಹೋಗಿ ಬಂದ್ಬಿಟ್ಟಿದ್ದೀನಿ. ಒರಿಸ್ಸಾವರೆಗೂ ಹೋಗಿ ಬಂದಿದ್ದೀನಿ. ಇನ್ನೊಂದ್ಸಲ ಕರ್ನಾಟಕದಲ್ಲೇ ಹುಚ್ಚಿನ ಥರ ಓಡಾಡಿದ್ದೀನಿ. ಬಟ್ ನನಗೆ ಸೋಲೋ ಆಗಿ ಎಲ್ಲರೂ ಹೋಗೋದು ಇಷ್ಟವಾದ ಜಾಗ ಅಂತಂದರೆ ಹಂಪಿ. ಅದು ನನಗೆ ಅದು ಏನಕ್ಕೆ ಇವತ್ತಿಗೂ ಅದು ಆ ಸೆಳೆತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ಮೊದಲು ನಾನು ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಪೇಂಟಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾಗ ಈ ಡ್ರಾಯಿಂಗ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ, ಸ್ಕಲ್ಪ್ಚರ್ ಸ್ಟಡಿ ಮಾಡೋದಕ್ಕೆ, ಲ್ಯಾಂಡ್ಸ್ಕೇಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದು. ಬಟ್ ಅದು 1-2 ಟ್ರಾವೆಲ್ ಮಾಡೋಕ್ಕೆ ನಂಗೆ ಅದ್ರ ಮೇಲೆ ಅಲ್ಲಿ ಪೇಂಟಿಂಗ್ ಮಾಡಬೇಕು ಅನ್ನೋದು ಹೋಯ್ತು. ಅಲ್ಲಿಗೆ ಹೋಗಿ ಸುಮ್ಮನೆ ಕೂತ್ಕೋಬೇಕು ಅನಿಸುತ್ತೆ. ತುಂಬ ಲೋನ್ಲಿ ಆದರೆ ಸುಮ್ಮನೆ ಒಬ್ಬನೇ ಹೋಗ್ಬಿಟ್ಟು ಹಂಪಿಯಲ್ಲಿ ಅಲ್ಲೆಲ್ಲರೂ ಒಂದು ಕಲ್ ಮೇಲೆ ಕೂತ್ಕೊಂಡು ಸುಮ್ಮನೆ ಕೂತಿರೋದು, ಏನೂ ಕೆಲಸ ಮಾಡಲ್ಲ, ಏನೂ ಯೋಚನೆ ಮಾಡಲ್ಲ. ಮ್ಯಾಕ್ಸಿಮಮ್ ಅಂದರೆ ಹೋದ್ರೆ ತುಂಗಭದ್ರಾ ನದಿ ಸ್ನಾನ ಮಾಡು, ವಾಪಸ್ ಬಾ, ಒಳ್ಳೆ ಜೋಳದ ರೊಟ್ಟಿ ಊಟ ತಿಂದ್ಬಿಟ್ಟು ಸೀದಾ ಹೋಗ್ಬಿಟ್ಟು ಅಲ್ಲಿ ಎಲ್ಲಿ ನೆರಳು ಸಿಗುತ್ತೋ ಅಲ್ಲಿ ನಿದ್ದೆ ಮಾಡು. ಮತ್ತು ಸಂಜೆ ಕರೆಕ್ಟಾಗಿ 4:15 ಗಂಟೆಗೆ ರಥಬೀದಿಯ ಈ ಕಡೆ ಎಡ್ಜು ಮತಂಗಿ ಬೆಟ್ಟಕ್ಕೆ ಹೋಗೋ ಅಲ್ಲಿ ಟಾಪಲ್ಲಿ ಒಂದು ಮಂಟಪ ಇದೆ. ಈ ಹಂಪಿ ಉತ್ಸವ ಎಲ್ಲ ಆದರೆ ಅಲ್ಲಿ ಮಾಡ್ತಾರೆ. ಅದು ಹಿಂದ್ಗಡೆ ಒಂದು ಟಾಪ್ ಇದೆ. ನೀವು ಅಲ್ಲಿ ಕೂತ್ಕೊಂಡ್ರೆ ಸೂರ್ಯಾಸ್ತಮಾನ ಜೊತೆಗೆ ಏನು ವಿರೂಪಾಕ್ಷ ಬೀದಿ ಇದೆಯಲ್ಲ, ನನಗೆ ಆ ಬೀದಿ ಒಂಥರ ಇಲ್ಯೂಷನಿಸ್ಟಿಕ್ ಫೀಲ್ ಕೊಡುತ್ತೆ. ಅಂದರೆ ಒಂಥರ ಜಸ್ಟ್ ನನಗೆ ಅಲ್ಲಿ ಒಂದು ಇಷ್ಟು ರೀಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದು ಮೊದಲೇ ಆರ್ಟಿಸ್ಟು ಈ ಥರದ ಈ ಬುದ್ಧಿ ಇಮ್ಯಾಜಿನ್ ಮಾಡ್ಕೊಳ್ಳೋ ಅದು ಅಭ್ಯಾಸ ಮಾಡ್ಕೊಂಡು ಅಲ್ಲಿ ಹೋದರೆ ಓಕೆ ಇಲ್ಲಿ ಅವತ್ತಿನ ಕಾಲದಲ್ಲಿ ಹೇಗಿರ್ಬೋದಾಗಿತ್ತು ಅಂದರೆ ಆ ರೇಂಜಿಗೆ. ಅದರಲ್ಲೂ ಹಂಪಿಗಿರೋಂಥ ದೊಡ್ಡ ಟ್ಯಾಗ್ಲೈನ್ ಏನು, ವಜ್ರ ಬೆಳ್ಳಿನೆಲ್ಲ ರಸ್ತೆ ಬದಿಯಲ್ಲಿ ಮಾರ್ತಿದ್ರು. ವಜ್ರ ಬೆಳ್ಳಿನ ರಸ್ತೆ ಬದಿಯಲ್ಲಿ ಮಾರ್ತಾ ಇದ್ರು. ಅಂದರೆ ಅಷ್ಟು ರಿಚೆಸ್ಟು ಡೈನಾಸ್ಟಿ ಆ ಸಾಮ್ರಾಜ್ಯ ಇವತ್ತು ಹಾಳು ಕುಂಪೆ ಆಗಿದೆ. ನಮ್ಮ ಲೈಫ್ ಏನು ಈ ಥರ ಫಿಲಾಸಫಿಕ್ಕಾಗೆಲ್ಲ ಯೋಚನೆ ಮಾಡೋಕೆ. ಬಟ್ ಹಂಗೆ ಅದಾದಮೇಲೆ ನನಗೆ ನೈಟ್ ಹೊತ್ತು ಅದೇ ಹಂಪಿ ವಿರೂಪಾಕ್ಷ ಟೆಂಪಲಲ್ಲಿ ಒಂದು ದೊಡ್ಡ ಕಲ್ಲಿಂದು ಇದಿದೆ, ಕಟ್ಟೆ ಥರ ಇದೆ. ಆ ಕಟ್ಟೆ ಹತ್ರ ಹೋಗ್ಬಿಟ್ಟು ಅಂಗಾತ ಮಲ್ಕೊಂಡು ನಕ್ಷತ್ರ ನೋಡೋದು ಸಖತ್ ಇಷ್ಟ. ಈ ಥರದ ಎಕ್ಸ್ಪೀರಿಯನ್ಸ್ಗಳೆಲ್ಲ ಸೋಲೋ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಜೊತೆಗೆ ಫ್ರೆಂಡ್ ಜೊತೆ ತುಂಬ ಟ್ರಾವೆಲ್ ಮಾಡಿ. ನಿಮ್ಮ ಯಾರು ನಿಮ್ಗಷ್ಟು ಅಂದರೆ ಒಳ್ಳೆ ಕಂಪನಿ ಕೊಡ್ತಾರೆ ಟ್ರಾವೆಲಿಂಗಲ್ಲಿ ಅನ್ನೋದು? ಟ್ರಾವೆಲಿಂಗಲ್ಲಿ ಇಲ್ಲಿವರೆಗೂ ನನಗೆ ದಿ ಬೆಸ್ಟ್ ಕಂಪ್ನಿ ಅಂತಂದರೆ ನಮ್ಮ ವೀರೇಂದ್ರ ಮಲ್ಲಣ್ಣ.
ಇಲ್ಲಿವರೆಗೂ ನನ್ನ ದಿ ಬೆಸ್ಟ್ ಕಂಪನಿ ಹ್ಮ್ 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 ವೀರೇಂದ್ರ ಮಲ್ಲಣ್ಣ. ನಾವು ಗೋವಾ ಟ್ರೈನು ಎಲ್ಲೆಲ್ಲೆಲ್ಲ ಹುಚ್ಚುಚ್ಚಾಗೆಲ್ಲ ಓಡಾಡಿದ್ದೀವಿ. ಹೊನ್ನಾವರದಲ್ಲಂತೂ ಒಂದು ಇಡೀ ರಾತ್ರಿ ಲಿಟ್ರಲಿ ಒಂಥರ ನಿಶಾಚರಿಗಳ ಥರ ಸುಮ್ಮನೆ ಅಲ್ದಾಡ್ಬಿಟ್ಟಿದ್ದೀವಿ. ಹ್ಮ್ ಹ್ಮ್ ಸೊ ಬಿಟ್ಟರೆ ಸರವಣ ಅಂತ, ಅವನೊಂದು ಒಳ್ಳೆ ಕಂಪ್ನಿ. ಜೊತೆಗೆ ಹೋಗಿರೋದು ಕಡಿಮೆ ಆದ್ರೂ ಆ ಟ್ರಾವೆಲಲ್ಲೇ ದಿ ಬೆಸ್ಟು ವಿಜಯ್, ಹ್ಮ್ 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 ಸಂಚಾರಿ ವಿಜಯ್. ಸಂಚಾರಿ. ಇವರು ನನ್ನ ಅಂದರೆ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಉಚ್ಚಾಟಗಳಾಡಿರೋದು ಅಂತಂದರೆ ಸರವಣ ಜೊತೆ ಮತ್ತು ನಮ್ಮ ಆರ್ಟ್ ಡೈರೆಕ್ಟ್ರು, ಈ ಸಿನಿಮಾದ ಆರ್ಟ್ ಡೈರೆಕ್ಟ್ರು. ಅವನು ನನ್ನ ಕಾಲೇಜು ಜೂನಿಯರು, ಬಟ್ ಒಂದು 24 ವರ್ಷದ ಗೆಳೆತನ. ಅವ್ರ ಜೊತೆಗೆ ಹರಿಪ್ರಕಾಶ್ ಅಂತ ಅವರು ಒಂದು ಕಾಂಟ್ರಾಕ್ಟರ್ ಇದ್ದಾರೆ. ಅವರು ನಮ್ದೆಲ್ಲ ಉಚ್ಚಾಟಗಳು ಅಂದರೆ ರಾತ್ರಿ 12 ಗಂಟೆಲೆಲ್ಲ ಹೊರಡಬೇಕು ಅಂತಂದರೆ ಹರಿಪ್ರಕಾಶ್ ಅವ್ರ ಕಾರ್ ಇದೆ, ಅವ್ನು ಬನ್ನಿ ಫೋನ್ ಮಾಡೋದು. ಈಗ ಮದುವೆಯಾಗ ಅವನು ಸ್ವಲ್ಪ ಲೈಫೆಲ್ಲ ಇದು ಬಂದಿರೋದಕ್ಕೆ ಫೋನ್ ಮಾಡೋಕ್ಕೆ ಭಯ ಪಡ್ತೀನಿ. ಮೊದಲೆಲ್ಲ ಏನಿಲ್ಲ, ಫೋನ್ ಮಾಡೋದು, ಎಲ್ಲಿದ್ದೀರ, ಮನೇಲಿ ಇದ್ದೀರಾ, ಎದ್ದಾಚೆ ಬನ್ನಿ ಅನ್ನೋದು. ಏನಕ್ಕೆ ಹೇಳ್ತಾರೆ, ಸುಮ್ಮನೆ ಪ್ಯಾಂಟ್ ಶರ್ಟ್ ಹಾಕೋ ಬನ್ನಿ ಅಂತೇಳಿ. ಗುರಿನೇ ಇರ್ತಾರಿಲ್ಲ, ಹಂಗೆ ಹೊರಟೋಗೋದು, ಈ ಥರದ್ದು. ಪ್ರೀತಿ ಹುಟ್ಟಕ್ಕೆ ಮಳೆನೇ ಬೇಕಾ ಅಥವಾ ಮಳೆಗಾಲನೇ ಆರಂಭ ಆಗ್ಬೇಕಾ? ಹಾಗೇನಿಲ್ಲ, ಪ್ರೀತಿ ಎಲ್ಲಿ ಬೇಕಾದ್ರೂ ಹುಟ್ಟಬಹುದು. ಅಲ್ಲ, ನೀವು ಈ ಮಳೆಗಾಲಕ್ಕೆ ತರ್ತಿದ್ದೀರಲ್ಲ ಪ್ರೀತಿ. ಅಲ್ಲ, ಈ ಮಳೆಗಾಲಕ್ಕೆ ಈ ಕತೆಗೆ ಆ ಮಳೆಗಾಲ ಮತ್ತೆ ಆ ಒಂದು ಏನಂತೀವಿ, ಒಂದು ತೇವಾಂಶ ಇರೋಂಥ ವಾತಾವರಣ ಇದೆಯಲ್ಲ, ಅಲ್ಲಿ ಒಳಗಡೆ ಒಂದು ಮುದ ನೀಡುವಂಥ ಕತೆ ಹೇಳಿದ್ರೆ ಆ ವಾತಾವರಣಕ್ಕೆ ಸಿಂಕ್ ಆಗುತ್ತೆ ಅಂತ. ಆ ಥರದ ಮಳೆ ಬೇಕೇ ಬೇಕು ಅಂತೇನಿಲ್ಲ. ಅಲ್ಲ ಅಂದ್ರೆ ಯಾಕಂದ್ರೆ ನಾನು ಬರ್ದಿರೋ ಕತೆಗಳಲ್ಲಿ ಎಲ್ಲ ಝೋನ್ದು ಇದಾವೆ. ಇದು ಗುಲ್ಬರ್ಗದ ಒಂದು ಕತೆ ಇದೆ, ಒಂದು ಲವ್ ಸ್ಟೋರಿ ಇದೆ, ಮಾದೇವಿ ಅಂತ. ಅದು ಸಿನಿಮಾ ಆಗಿಲ್ಲ, ಬಟ್ ಅದು ಸ್ಕ್ರಿಪ್ಟ್ ಫುಲ್ ರೆಡಿ ಆಗಿದೆ. ಅದು ಗುಲ್ಬರ್ಗದಲ್ಲಿ ನಡೆಯುವಂಥ ಒಂದು ಕತೆ ಇದೆ. ಸೊ ನನ್ನ ಆ ಥರದ್ದೇನಿಲ್ಲ, ಅದು ಅಲ್ಲಿಗೆ ಸೆಟ್ ಆಗುತ್ತೆ, ಅಲ್ಲಿ ಸೆಟ್ ಆಗುತ್ತೆ. ನೀವು ಇತ್ತೀಚೆಗೊಂದು ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೇಳ್ತೀರಿ, ಸಿನಿಮಾಗೊಂದು ಟೋನ್ ಇದೆ, ಏರಿಯಾಗಳಿಗೊಂದು ಟೋನ್ ಇದೆ, ಆ ಟೋನನ್ನು ಕಂಡುಹಿಡಿಯೋದ್ರಲ್ಲಿ ನಾವು ಕನ್ನಡ ಇಂಡಸ್ಟ್ರಿ ಇನ್ನು ಸೋತಿದೆ ಅಂತ ಒಂದು ಮಾತು ಹೇಳ್ತೀರಿ. ಸೋತಿದೆ ಅನ್ನೋದಕ್ಕಿಂತ ಆ ಕಡೆ ಗಮನ ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳ್ತೀರಿ. ನಮ್ಮ ಕಲ್ಲನ್ನು ಹುಡ್ಕೋಬೇಕು. ಹೌದು, ಇದು ಈ ಸಿನಿಮಾದಲ್ಲಿ ಅದು ಸಿಕ್ಕಿದೆಯಾ ನಿಮಗೆ ಅಂತ ಹೇಳಿ? ಇಲ್ಲ, ಇದು ಇನ್ನೂ ಸಿಕ್ಕಿಲ್ಲ. ನನಗೆ ಹುಡುಕಿದ್ದೀನಿ, ಅಂದರೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಇನ್ನೂ ಎಕ್ಸಾಕ್ಟಾಗಿ ಸಿಕ್ಕಿಲ್ಲ. ಯಾಕಂತಂದರೆ ನಾವು ಆ ಥರ ಎಕ್ಸಾಕ್ಟಾಗಿ ಸಿಗಬೇಕು ಅಂದರೆ ನನಗೊಂದು ಸಕ್ಸಸ್ ಬೇಕು. ಎಲ್ಲಿವರೆಗೂ ನಾನು ಸಕ್ಸಸ್ ಆಗಲ್ವೋ ಈ ಥರದ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನನಗೊಂದು ಸ್ವಲ್ಪ ಹಿಂದೇಟ್ ಆಗತ್ತೆ. ಬಟ್ ಹಂಗಂತ ತೀರಾ ಬಿಟ್ಟಿಲ್ಲ, ಅದು ಎಲ್ಲಿ ಸಿಗಬೇಕು ಅಲ್ಲಿ ಹುಡುಕಾಡಿದ್ದೀನಿ. ಹೌದು, ಮನ್ಸರ್ ಸಿಗ್ನೇಚರ್ ಅಲ್ಲಲ್ಲಿ ನೀವು ಹೇಳಲ್ಲ ಅಷ್ಟೇ, ಹೇಳಿದ್ರೆ ಜನ ಭಯ ಪಟ್ಬಿಟ್ರೆ ಅಂತ. ಸಿಗ್ನೇಚರ್ ಇರುತ್ತೆ ಖಂಡಿತ. ಅಂದ್ರೆ ನಿಮ್ಗೆ ಆ ರುಚಿ ಇದಿರುತ್ತೆ, ಬಡಿಸೋ ತಟ್ಟೆ ಚೇಂಜು, ಇಂಗ್ರೀಡಿಯೆಂಟ್ಸ್ ಚೇಂಜ್ ಆಗಿದೆ ಅಷ್ಟೇ ಹೊರತು ರುಚಿ ಅಂತೂ ಅದಿದ್ದೇ ಇರುತ್ತೆ. ಇನ್ನು ಈ ಪಯಣ, ಈ ಯಾರ ಜೊತೆಗಾರರು ಬೇಕಿತ್ತು ನಿಮ್ಮ ಜೊತೆ ಈ ಪಯಣದಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಯಾರು ಮಿಸ್ ಆಗ್ತಿದಾರ ಅಂದ್ರೆ ಈ ಪಯಣದಲ್ಲಿ ನಿಮ್ಮ ಜೊತೆಗೆ? ಈ ಟ್ರಾವೆಲಿಂಗಲ್ಲಿ ಆಲ್ಮೋಸ್ಟ್ ನನ್ನ ಎಲ್ಲ ಟೆಕ್ನಿಷಿಯನ್ಸು ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾರನ್ನು ಮಿಸ್ ಮಾಡ್ಕೊಳ್ತಿಲ್ಲ ಈ ಪಯಣದಲ್ಲಿ? ಸಿನಿಮಾದಲ್ಲಿ ನಾನು ಯಾರು ಮಿಸ್ ಮಾಡ್ಕೊಳ್ತಾ ಇಲ್ಲ. ಸರಿ, ಸಿನಿಮಾದಲ್ಲಿ ಎಲ್ಲರೂ ಇದ್ದಾರೆ. ಈ ಅಭಿನಯಕ್ಕೆ ಮತ್ತೆ ನೀವು ಸಿನಿಮಾ ಇದಕ್ಕೆ ಎಷ್ಟು ಪರ್ಸೆಂಟೇಜನ್ನು ಡಿವೈಡ್ ಮಾಡ್ತೀರಾ? ಅಂದರೆ ಅಭಿನಯ ಎಷ್ಟು ಮುಖ್ಯ, ಒಂದು ಸಿನಿಮಾದ ಹಿನ್ನೆಲೆ ಕೆಲಸಗಳು ಎಷ್ಟು ಮುಖ್ಯ ಅಂತ ನಿಮ್ಮ ಪ್ರಕಾರ? ಎಲ್ಲನೂ ಮುಖ್ಯ, ಎಲ್ಲ ಪರ್ಸೆಂಟೇಜಸ್ ಇಲ್ಲ, ಪ್ರತಿಯೊಂದು 100% ಬೇಕು. ನನಗೆ ಪ್ರೀ ಪ್ರೊಡಕ್ಷನ್ 100% ಆಗಬೇಕು, ಪ್ರೊಡಕ್ಷನ್ 100% ಆಗಬೇಕು, ಪೋಸ್ಟ್ ಪ್ರೊಡಕ್ಷನ್ 100% ಆಗಬೇಕು. ನನಗೆ ಯಾವುದಕ್ಕೊಂದು ಇಷ್ಟಿದ್ರೆ ಸಾಕು ಅನ್ನೋದು. ನಾನು ಸ್ವಲ್ಪ ಆ ವಿಷಯದಲ್ಲಿ ಸ್ವಲ್ಪ ನಂದು ಕಾಸನ್ನು ಹೊಟ್ಟೆ ನಿರೀಕ್ಷೆಗಳು ಜಾಸ್ತಿ, ತಣಿಯದ ದಾಹ. ಖಂಡಿತ ಅದೇ ಬೇಗ, ಅದಿಲ್ದಿದ್ರೆ ಸಿನಿಮಾ. ಅವ್ರ ಪಾಪ ನನ್ನ ಜೊತೆ ಕೆಲಸ ಮಾಡೋರೆಲ್ಲ 100% ಎಫರ್ಟ್ ಹಾಕಿದ್ರು ನನ್ಗೆ ಅದು ಕಾಣಿಸೋದು 40% ಥರನೇ, ಸ್ವಲ್ಪ ಸ್ಯಾಡಿಸಮ್ ಅದು. ಅಲ್ಲ, ತುಂಬಾ ಜನ ಹೇಳ್ತಾರೆ ನಿರ್ದೇಶಕ ಇದು ಓಕೆ ಚೆನ್ನಾಗಿ ಬಂದಿದೆ ಅಂತ ಒಪ್ಕೊಂಡ ಅಂದ್ರೆ ಅವನು ಇನ್ನೇನಿದೆ ಅಲ್ಲಿಗೆ ಮುಗೀತು ಅನ್ಸಲ್ವ? ಹಾಗಾದ್ರೆ ಅದ್ರಲ್ಲಿ ಮತ್ತೆ ಕ್ಲೀಶೆಗಳು ನಾನು ತುಂಬಾ ಹೇಳಿದ್ದೀನಿ, ಬಟ್ ಕ್ಲೀಶೆ ಥರ ಹೇಳೋದಕ್ಕೂ ಆನೆಸ್ಟಾಗಿ ಒಪ್ಕೊಳ್ಳೋದು ಬೇರೆ. ಏನಾಗುತ್ತೆ ಅಂತಂದರೆ ಡೈರೆಕ್ಟರ್ಗಳು ಆ್ಯಕ್ಚುಲ್ ತುಂಬ ರೇರ್ ಡೈರೆಕ್ಟ್ರು ಆನೆಸ್ಟಾಗಿ ಆ ಮಾತು ಹೇಳಿರ್ತಾರೆ, ಬಟ್ ಅದು ಗಮನಕ್ಕೆ ಬಂದಿಲ್ಲ. ಏನಾಗುತ್ತೆ ಅಂದರೆ ಸಿನಿಮಾ ಮಾಡೋವಾಗ ನಾವು ಏನೇ ಎಚ್ಚರಿಕೆ ತಗೊಂಡು
ತುಂಬ ಒದ್ದಾಡಿ ಮಾಡಿದ್ರೂ ತಪ್ಪುಗಳು ಉಳ್ಕೊಂಡ್ಬಿಟ್ಟಿರುತ್ತೆ, ಏನೋ ಇರುತ್ತೆ. ಅದು ಪ್ರೇಕ್ಷಕರು ಗೊತ್ತಾಗದಿರೋ ಡೈರೆಕ್ಟರ್ ಮಾತ್ರ ಗೊತ್ತಾಗುತ್ತೆ. ಯಾಕಂತಂದರೆ ಡೈರೆಕ್ಟರ್ ಏನು ಮಾಡ್ತಾರೆ ಅಂತಂದರೆ ಏಟಿಂಗಲ್ಲೂ ಪೂರ್ತಿ ಕೂತಿರ್ತಾರೆ, ಮ್ಯೂಸಿಕಲ್ಲೂ ಪೂರ್ತಿ ಕೂತಿರ್ತಾರೆ, ಸೌಂಡ್ ಡಿಸೈನಲ್ಲೂ ಪೂರ್ತಿ ಕೂತಿರ್ತಾರೆ, ಕಲರ್ ಗ್ರೇಡಿಂಗಲ್ಲೂ ಪೂರ್ತಿ ಕೂತಿರ್ತಾರೆ. ಸೊ ನಿಮ್ಗೆ ಈ ಪ್ರತಿ ಪ್ರೋಸೆಸ್ಸಲ್ಲೂ ಪೂರ್ತಿ ಸಿನಿಮಾನ ಫ್ರೇಮ್ ಟು ಫ್ರೇಮ್ ನೋಡೋದ್ರಿಂದ ಸಿನಿಮಾದ ಪ್ರತಿಯೊಂದು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಕಾಣಿಸ್ತಾ ಇರುತ್ತೆ. ಎಸ್ಪೆಷಲಿ ಸಕಾರಾತ್ಮಕ ಕಡಿಮೆ ಕಾಣಿಸಿ ನಕಾರಾತ್ಮಕ ಜಾಸ್ತಿ ಕಾಣಿಸಿದ ಕಷ್ಟ, ಸತ್ಯ ಅದು. ಹೌದು. ನನಗೆ ಒಂದ್ಸಲಿ ಸಿನಿಮಾ ಥಿಯೇಟ್ರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ನೋಡಲ್ಲ. ನಿಮ್ಮ ಸಿನಿಮಾ ಮತ್ತೆ ನೀವು ನೋಡಲ್ಲ? ನಾನು ನೋಡೋದೇ ಇಲ್ಲ. ನಾನು ಕೊನೆಯ ಸರಿ ನೋಡೋದು ಎಲ್ಲಿ ಅಂತಂದರೆ ಆ ಸಿನಿಮಾನ DA ಇಂದ ಔಟ್ಪುಟ್ ತೆಗಿಯೋಕ್ಕೆ ಮುಂಚೆ ಒಂದು ಫೈನಲ್ ಪ್ರಿವ್ಯೂ ನೋಡ್ತೀನಿ, ಅದು ನನ್ನ ಲಾಸ್ಟು. ಅದಾದಮೇಲೆ ನಾನು ಸಿನಿಮಾ ನೋಡೋದು ಎಲ್ಲಿ ಅಂತಂದರೆ ಬರೀ ಕ್ಲೈಮ್ಯಾಕ್ಸ್ಗಳ ಅದರ ಜನ ಎದ್ದು ಬರೋ ಟೈಮಲ್ಲಿ ಎಂಡ್ ಪಾಯಿಂಟ್ ನೋಡ್ತೀನಿ. ಸ್ಟಾರ್ಟಿಂಗ್ ನೋಡ್ತೀನಿ ಕರೆಕ್ಟಾಗಿ ಪ್ಲೇ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳಕ್ಕೆ ಒಂದ್ಸತಿ ನೋಡ್ತೀನಿ, ಎಂಡಲ್ಲಿ ನೋಡ್ತೀನಿ. ಅದು ಬಿಟ್ಟರೆ ನನ್ನ ಸಿನಿಮಾಗಳನ್ನ ನನ್ನ ಬಗ್ಗೆ ನನಗೇನಾದ್ರು ಏನೇನು ತುಂಬ ನನಗೇನಾದ್ರು ನಾನು ಬೇಜಾನ್ ಮಾಡಿಬಿಟ್ಟಿದ್ದೀನಿ ಅಂತಂದಾಗ ಅವಾಗ ಹಾಕ್ಕೊಂಡು ಏನೇನು ತಪ್ಪುಗಳಿದೆ ಅಂತ ಒಂದ್ಸಲ ರಿಕಾಲ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಈ ತಪ್ಪಿದೆ, ಇಲ್ಲಿ ತಪ್ಪಿದೆ, ಇಲ್ಲಿ ಸಮಸ್ಯೆ ಇದೆ. ನಾನು ಪ್ರತಿ ಸಿನಿಮಾದಲ್ಲಿ ತಪ್ಪುಗಳಿದೆ. ಅಲ್ಲ, ಈಗ ನಿಮ್ಮ ಸಿನಿಮಾಗೂ ಓಕೆ, ಬೇರೆಯವ್ರ ಸಿನಿಮಾ ನೋಡೋತ್ತೀಗ ತಪ್ಪುಗಳು ಹುಡುಕ್ತಾ ಕೊಡ್ತೀರಾ? ಅಲ್ಲ, ಸಿನಿಮಾ ಆಗಿ ನೋಡ್ತೀರಾ? ನಾನು ಸಿನಿಮಾ ಆಗಿ ನನಗೆ ನನ್ನಲ್ಲಿ ತಪ್ಪುಗಳು ಹುಡುಕ್ತೀನಿ, ಬೇರೆಯವರಲ್ಲಿ ಒಳ್ಳೇದು ಹುಡುಕ್ತಾ ಹೋಗ್ತೀರಾ? ಓಕೆ. ಏನು ಪ್ಲಸ್ಗಳು ನೀವು ನನಗೆ ಅಡಾಪ್ಟ್ ಮಾಡ್ಕೊಂಡು, ಯಾಕಂದ್ರೆ ನಾನು ಬೇರೆಯವ್ರ ಸಿನಿಮಾ ನೋಡೋದೇ ನಾನು ಕಲಿಯೋದಕ್ಕೆ. ಮೊದಲು ಟೈಮ್ ಪಾಸಾಗಿ ನೋಡ್ತಾ ಇದ್ದೆ, ಈಗ ಆಗಲ್ಲ. ನನಗೆ ಅದನ್ನ ಟೈಮ್ ಪಾಸ್ ಜೊತೆಗೆ ಕಲಿಯೋದಕ್ಕೂ ಬೇಕು. ಸೊ ಹಂಗಾಗಿ ನಾನು ಆ ಸಿನಿಮಾಗಳನ್ನ ನೋಡೋದೇನೆ ನಾನು ಕಲಿಯೋದಕ್ಕೆ. ನಾನು ಕಲಿಯೋದಕ್ಕೆ ಏನು ಸಿಗುತ್ತೆ ಅಂತ ನೋಡ್ತೀನಿ. ಅದು ಕಲಿಯೋಕ್ಕೆ ಸಿಕ್ಕಿಲ್ಲ ನಾನು ಅದು ಇಗ್ನೋರ್ ಮಾಡ್ತೀನಿ. ಓಕೆ, ನನ್ನ ಸಿನಿಮಾದಲ್ಲಿ ತಪ್ಪುಗಳು ಯಾಕೆ ನೋಡ್ತೀನಿ ಅಂದರೆ ಈ ಸಲ ತಪ್ಪಾಗಿರೋ ನೆಕ್ಸ್ಟ್ ಟೈಮ್ಗೆ ಹೊಸ ತಪ್ಪು ಮಾಡಬೇಕು, ಹಳೆ ತಪ್ಪು ಮಾಡಬಾರ್ದು ಅಂತ. ಸಂಚಾರಿ ವಿಜಯ್ ಇದ್ದಿದ್ರೆ ಈ ಸಿನಿಮಾದಲ್ಲಿ ಯಾವ್ದಾದ್ರು ಪಾರ್ಟ್ ಇರ್ತಿತ್ತು ಅವರಿಗೆ? ಅದು ಕ್ವಶನ್ನೇ ಬೇಡ ಅಂತೀರಾ? ಯಾಕಂತಂದ್ರೆ ವಿಜಯ್ ಇದ್ರೆ ಅದು ಬೇರೆ ಆಗ್ತಾಯಿತ್ತು. ದೂರತಿರಾನ ಮಾಡ್ತಾನೆ ಇರ್ಲಿಲ್ಲ, ಬೇರೆ ಪ್ರಾಜೆಕ್ಟ್ಗಳಿದ್ದು ಬೇರೆ ಏನೋ ಮಾಡ್ತಾ ಇದ್ದೇನು. ವಿಜಯ್ ಇದ್ರೆ ಅದು ಬೇರೆನೆ. ಸೊ ಇದು ಇಲ್ಲಿಗೆ ಅವ್ರು ಇದ್ದಿದ್ರೆ ಏನ್ ಮಾಡ್ತಾ ಇದ್ರು ಅದು ಬರೋದೇ ಇಲ್ಲ. ಬಟ್ ಏನೋ ಗೊತ್ತಿಲ್ಲ, ಆ ಕೋಇನ್ಸಿಡೆನ್ಸು ಅದೇನೋ ಗೊತ್ತಿಲ್ಲ. ಆ ವಿಜಯ್ ಇಲ್ಲ, ಈ ವಿಜಯ್ ಇದ್ದಾರೆ. ಸರಿ, ಈ ಪಯಣ ಇದೆಯಲ್ಲ, ನಾನು ಕೇಳೋದು ಈ ಮ್ಯೂಸಿಕ್ ಅನ್ನೋ ಥ್ರೂ ಔಟ್. ನಾನು ಟ್ರೈಲರ್ ನೋಡಿದೆ, 2 ಸಾಂಗ್ಗಳನ್ನು ಕೇಳಿದಾಗ ಅನಿಸುವ ಇದಿದೆಯಲ್ಲ, ಮೆಲೋಡಿಸ್ಟಿಕ್ ಆಗಿ ಒಂದು ಸಾಂಗ್ಗಳು 2 ಕೇಳುವಾಗ ಎಲ್ಲೋ ಒಂದು ಕಡೆ ಆಹಾ ಅನ್ಸೋ ಒಂದು ಪ್ರಯಾಣಕ್ಕೆ ನಮ್ಮ ಜೊತೆ ಬೇಕಾದಂಥ ಮ್ಯೂಸಿಕ್ಕೇ ಇದ್ರೆ, ಈ ಮ್ಯೂಸಿಕನ್ನು ಹೇಗೆ ಚಾಯ್ಸ್ ಮಾಡ್ತಾ ಬಂದರೆ? ಮ್ಯೂಸಿಕ್ ಕಂಪೋಸನ್ನು, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡೋದು. ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದರೆ ಇಲ್ಲಿ ನಾವು ಕ್ಯಾಮ್ರಾಮನ್ನು, ಎಡಿಟ್ರ್ ಜೊತೆಗೆ ಮ್ಯೂಸಿಕ್ ಅನ್ನೋದು ಇಲ್ಲಿ ಈ ಸಿನಿಮಾಗೆ ನನ್ನ ಹೆಸರಿಗಷ್ಟೇ ಡೈರೆಕ್ಟ್ರು, ಬಟ್ ಹೀರೋಗಳು ತುಂಬ ಜನ ಇದ್ದಾರೆ. ಅಂದರೆ ಹೀರೋಗಳು ಅಂತಂದರೆ ಇದ್ರದ್ದು ಪಿಲ್ಲರ್ಸ್. ಓಕೆ. ರೈಟ್ರು ಚೇತನ್ ತೀರ್ಥಹಳ್ಳಿ ಇದ್ದಾರೆ, ಅದ್ರ ಜೊತೆಗೆ ರೈಟ್ ಮಾಡಿರೋ ಕೃಷ್ಣ ಹೆಬ್ಬಾಳ್ ಇದ್ದಾರೆ. ಅವರು ಸಿನಿಮಾಗೂ ಕೆಲಸ ಮಾಡಿದ್ದಾರೆ, ಆ್ಯಕ್ಟಿಂಗು ಕೆಲಸ ಮಾಡಿದ್ದಾರೆ, ಆ್ಯಕ್ಟರ್ಸ್ಗೆ ವರ್ಕ್ಶಾಪು ಮಾಡಿಸಿದ್ದಾರೆ. ಆಮೇಲೆ ವಿವಿಡೆ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಆ ಟ್ರಾವೆಲಿಂಗ್ ಪ್ಲಾನ್ ಮಾಡಿದವರು. ಶೇಖರ್ ಸರ್ ಕ್ಯಾಮ್ರಾಮನ್ ಇದ್ದಾರೆ, ನಾಗೇಂದ್ರ ಉಜ್ಜಯಿನಿ ಎಡಿಟ್ರಿ ಇದ್ದಾರೆ, ರವಿ ಹಿರೇಮಠಿ, ಇವರೆಲ್ಲರೂ ನೀವು ನೋಡುವ 11ನೇ ತಾರೀಕು ನೋಡ್ತಿರೋ ಸಿನಿಮಾ, ಆ ಸಿನಿಮಾ ಜಗತ್ತೊಳಗಡೆ ಕರ್ಕೊಂಡೋಗಿ ಇವರೆಲ್ಲರಿಗೂ ಇದಿದೆ. ಅದರಲ್ಲೂ ಮೇಯ್ನ್ ಆಗಿ ಬಕೇಶ್. ಈ ಸಿನಿಮಾ ಕತೆ ಶುರುವಾಗಿದ್ದೇ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಈ ಐಡಿಯಾನ ಲಾಕ್ ಮಾಡಿದ್ದು. ಅಲ್ಲಿಂದ ಮ್ಯೂಸಿಕ್ ಅನ್ನೋದು ನಡೀತಾ ಇದೆ. ಸರಿ, ಇದು ಕತೆನೇ ನನಗೆ ಮ್ಯೂಸಿಕಲ್ ಬೇಕಾಗಿರೋದ್ರಿಂದ ಓಕೆ, ಪಾತ್ರಗಳು ಏನೋ ಕೆಲಸ ಮಾಡ್ತೇವೆ, ಮ್ಯೂಸಿಕ್ನ ತಗೊಂಬಂದು ಹಾಕಿದ್ರೆ ಅದು ಅಷ್ಟು ಕೂಡಲ್ಲ ಅಂತ ಹೇಳ್ಬಿಟ್ಟು ಆ ಕ್ಯಾರೆಕ್ಟರ್ಸ್ನ ಮ್ಯೂಸಿಷಿಯನ್ ಮಾಡ್ಬಿಟ್ಟೆ. ಸೊ ಅಲ್ಲಿ ನನಗೊಂದು ಸಡನ್ ಆಗಿ ಒಂದು ಫ್ಲೇವರ್ ಸಿಕ್ಬಿಡ್ತು, ಅದಕ್ಕೊಂದು ಕಾಂಟ್ರಾಸ್ಟ್ ಸಿಕ್ಬಿಡ್ತು. ಸೊ ಅದಕ್ಕೆ ನನಗೆ ಅಂದರೆ ನಿಮಗೆ ಮ್ಯೂಸಿಕ್ ತಗೊಂಡು ಬಂದ ತಕ್ಷಣ ಸಿನಿಮಾದೊಳಗಡೆನೆ ಮ್ಯೂಸಿಷಿಯನ್ಸ್ ಇದ್ದಾರೆ, ಅಲ್ಲೊಂದು ಮ್ಯೂಸಿಕ್ ಇದೆ. ಸೊ ಸ್ವರ ಕರೆಕ್ಟಾಗಿ ಕೂಡಿದ್ರೆ, ಶ್ರುತಿ ಸ್ವರ ರಾಗ ಎಲ್ಲ ಕೂಡಿದ್ರೆ ಒಳ್ಳೆ ಹಾಡಾಗ ತಪ್ಪಬಾರ್ದು, ತಾಳ ತಪ್ಪಬಾರ್ದು. ಅದನ್ನ ಟೆಕ್ನಿಕಲ್ ಆಗಿ ಮೀಟರ್ ಕರೆಕ್ಟಾಗಿ ಕೂತಿದ್ರೆ ಮಾತ್ರ ಒಳ್ಳೆ ಹಾಡಾಗುತ್ತೆ. ಆ ಕಾರಣಕ್ಕೆ ಅದೆಲ್ಲ ಆ್ಯಡ್ ಆಗಿದ್ದಕ್ಕೆ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಬಕೇಶು ನಂದು ಪ್ರೀವಿಯಸ್ 2 ಸಿನಿಮಾಗಳಿಗೆ ಇದು ಮಾಡಿದ್ರು, ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ರು. ಸೊ ಹಂಗಾಗಿ ಅದು ಒಡನಾಟ ಇದೆ.
ಈ ಸಿನಿಮಾ ಅವ್ರಿಗೊಂದು ಚಾಲೆಂಜಿಂಗ್ ಪ್ರಾಜೆಕ್ಟ್ ಆಯಿತು. ಜೊತೆಗೆ ಅದು ಬರಿತಾ ಆ ಸಿನಿಮಾದಲ್ಲಿ ಆ ಜಾಗಗಳಲ್ಲಿ ಹಾಡುಗಳು ಕಾಣಿಸ್ತು. ಅದು 1-2 ಹಾಡು ಅಂದ್ಕೊಂಡಿದ್ದು 6 ಹಾಡಾಯಿತು. ಅದಲ್ದಿರ 2 ಮ್ಯೂಸಿಕಲ್ ಬಿಟ್ಸ್ ಆಯಿತು. ಸೊ ಅವ್ರ ಮೇನ್ ಬಕೇಶ್ ಮತ್ತು ಕಾರ್ತಿಕ್ ಅಂತ ಅವರಿಬ್ಬರು ಸೇರಿ ಮೇನ್ ಮ್ಯೂಸಿಕ್ ಡೈರೆಕ್ಟರ್ಸ್. ಅವ್ರದ್ದು ಒಂದು ಒಳ್ಳೆ ಟೀಮ್ ಇದೆ. ಏನು ನಾರಾಯಣ್ ಶರ್ಮಾ ಅಂತ ಅದ್ಭುತವಾದ ವಯಲಿನಿಸ್ಟ್, ತುಂಬ ಜನ ಚರಣ್ ರಾಜು, ಅಜನೀಶ್ ಅಂತ ಅವರೆಲ್ಲ ಜೊತೆ ಕೆಲಸ ಮಾಡ್ತಾರೆ. ಅದ್ಭುತವಾದ ಅಂದರೆ ವಯಲಿನೇ ಬೇರೆ ಮ್ಯಾಜಿಕ್ ಮಾಡುತ್ತೆ. ಸೊ ಅವರು ಅಂದರೆ ಅವರೆಲ್ಲನೂ ಬಕೇಶ್ ಟೀಮ್ ಜೊತೆ, ಬಕೇಶ್ ಕಾರ್ತಿಕ್ ಅವ್ರ ಜೊತೆ ಇವರಿದ್ದಾರೆ. ಜೊತೆಗೆ ಗಿಟಾರಲ್ಲಿ ಋತ್ವಿಕ್ ಭಟ್ಟಾಚಾರ್ಯ ಅಂತಿದ್ದಾರೆ, ಜೊತೆಗೆ ಫ್ಲೂಟಲ್ಲಿ ಅರ್ಜುನ್ ಅಂತಿದ್ದಾರೆ. ಸೊ ಅವ್ರದ್ದೊಂದು ಅದ್ಭುತವಾದ ಟೀಮ್ ಇದೆ. ಅವರೆಲ್ಲರೂ ಸೇರ್ಕೊಂಡು ಸಿನಿಮಾದಲ್ಲಿ ಎಂಥ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಅದಕ್ಕೆ ನಮಗೆ ಒಂಥರ ತುಡಿತಾ ಕಡಿತ ಎರಡೂ ಇದೆ. ರಿಲೀಸ್ ಮಾಡಬೇಕು ಅಂತಲೂ ಇದೆ, ಬಟ್ ಈಗ ಬಿಟ್ಬಿಟ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಜನಗಳು ಮಿಸ್ ಆಗ್ಬಿಡುತ್ತಲ್ಲ. ಎಲ್ಲರೂ ಮೊಬೈಲಲ್ಲಿ ನೋಡ್ಬಿಟ್ಟು ಒಂದು ಫೀಲ್ ಆಗ್ಬಿಟ್ರೆ ನಿಮ್ಗೆ ಅಲ್ಲಿಗೆ ಮಿಸ್ ಹೊಡಿತು ಅನ್ನೋದು. ಈಗ ನಾವು ತೋರಿಸ್ತಾ ಇರೋದೆಲ್ಲ ಬರೀ ಒಂದು 10-15% ಅಷ್ಟೇ. ಟ್ರೈಲರ್ ತೋರಿಸಿರೋದು, ಸಾಂಗಲ್ಲಿ ತೋರಿಸಿರೋದು, ಇನ್ನೂ 90% ಅದು ಫ್ಲೇವರ್ ಇದೆಯಲ್ಲ, ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಥಿಯೇಟ್ರಲ್ಲೇ ನೋಡೋದು. ನನಗಂತೂ ಪಕ್ಕಾ 100% ಗ್ಯಾರಂಟಿ ಇದೆ. ಜನ ಈ ಸಿನಿಮಾ ನೋಡ್ಕೊ ಬಂದ್ಮೇಲೆ ಕತೆ ಕನೆಕ್ಟ್ ಆಗ್ತಾರೋ ಬಿಡ್ತಾರೋ, ಈ ಸಿನಿಮಾದ ಟೆಕ್ನಿಕಲ್ ಇದಿದೆ ಗೊತ್ತಾ, ಅದನ್ನ ಕನೆಕ್ಟ್ ಆಗಿ ಬಂದವರು ಇದನ್ನ ಥಿಯೇಟ್ರಲ್ಲೇ ನೋಡು ಅಂತ ಹೇಳ್ತಾರೆ. ಮೊಬೈಲಲ್ಲಿ ನೋಡ್ಕೋಬೋದು ಬಿಡು ಅನ್ನೋ ಮಾತೇ ಬರಲ್ಲ. ನಮ್ಮಲ್ಲಿ ಇದೆಯಲ್ಲ, OTT ನೋಡ್ಕೊ ಬಂದ ತಕ್ಷಣ ಥಿಯೇಟ್ರಲ್ಲಿ ಅದು ಕೊಟ್ಟಿತ್ತು ಆ ಒಂದು ಫೀಲ್ ಇದೆ ಅಂತ ಹೇಳ್ತಾರೆ ಗೊತ್ತಾ. ಆ ಫೀಲ್ ಈ ಸಿನಿಮಾಗಿದೆ. ಮನ್ಸೂರಿಗೂ ಗೌರಿಗೂ ಎಂತ ಸಂಬಂಧ? ಗೌರಿ ಯಾರು? ಗೌರಿ ನನ್ನ ಸಿನಿಮಾ ಪಯಣದಲ್ಲೇ ಒಂದು ವಿಶೇಷವಾದ ಸ್ಟ್ರಾಂಗ್ ಲೇಡಿ. ನನಗೆ ಒಂದು ಹುಡುಗಿ ಹೇಗಿರಬೇಕು, ಎಷ್ಟು ಗಟ್ಟಿಯಾಗಿರ್ಬೇಕು, ದಿಟ್ಟವಾಗಿರ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಥರದ ಎಲ್ಲ ಎಕ್ಸ್ಪೆಕ್ಟೇಷನ್ನ ಒಂದು ವಿಜುವಲ್ ರೂಪ ಗೌರಿ. ನಾತಿ ಚಾರಾಮಿಗೆ ಗೌರಿ. ಹೌದು, ಅದೇ ಗೌರಿ. ಎಸ್, ದೂರತೀರಯಾನದಲ್ಲಿ ಅದೇ ಗೌರಿ ಮುಂದುವರಿತಾಳ, ಜೊತೆಗೆ ಬರ್ತಾ ಇದ್ದಾರೆ. ಅವಳ ಮಾತುಗಳೇನು ಈ ಗೌರಿ ದೂರತೀರಯಾನದಲ್ಲಿ? ಅದು ಸಿನಿಮಾದಲ್ಲೇ ಉತ್ತರಗಳು ಕೇಳಬೇಕು. ಎಲ್ಲ ಟ್ವಿಸ್ಟ್ ಇದೆ ಅನ್ಸುತ್ತೆ. ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ರೆ ಸಿನಿಮಾ ಕತೆ ಸ್ಕ್ರಿಪ್ಟ್ ಈಗಲೇ ಲೀಕ್ ಮಾಡ್ದಂಗೆ ಆಗ್ಬಿಡುತ್ತೆ. ಯಾರ್ಯಾರು ಇದಾರೆ, ಏನೇನು ಸಿಗುತ್ತೆ ನಿಮ್ಗೆ ಅಂತ ಇವೆಲ್ಲ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ, ಸಿನಿಮಾಗೆ ಬಂದ್ರೆ ನಿಮ್ಗೆ ಏನೇನು ಸಿಗುತ್ತೆ ಅಂತ ಆಫರ್ ಮಾಡ್ತಾ ಇದೀವಿ. ನಾತಿಚರಮಿಗೆ ಕರ್ನಾಟಕದಲ್ಲಿ ಅದು ಅವ್ರದ್ದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಅವ್ರು ಬರಲಿ. ಅದ್ರ ಜೊತೆಗೆ ಮ್ಯೂಸಿಕ್ಗೆ ಅಂತಾನೆ ಒಂದಷ್ಟು ಆಡಿಯನ್ಸ್ ಇದ್ದಾರೆ, ಅವ್ರು ಬರಲಿ. ಲವ್ ಸಿನಿಮಾ ನೋಡೋಕ್ಕೆ ಅಂತ ಒಂದು ಆಡಿಯನ್ಸ್ ಅವ್ರು ಬರಲಿ. ಮನ್ಸೂರೆ ಸಿನಿಮಾದಲ್ಲಿ ಏನಾದ್ರು ಸಿಗುತ್ತೆ ಅಂತ ಆಸೆ ಪಡೋಂತ ಇದ್ದಾರೆ, ಅವರು ಬರಲಿ. ಸೊ ಎಲ್ಲರೂ ಬರಲಿ. ಬಂದವ್ರಿಗೆ ಏನೋ ಒಂದು ಕೊಟ್ಟಂತೂ ಕಳಿಸ್ತೀನಿ, ಖಾಲಿ ಕೈಯಲ್ಲಂತೂ ಕಳಿಸಲ್ಲ. ಇದು ಸಿನಿಮಾ ರಿಲೀಸ್ ಆಗೋ ಮುಂಚೆ ಒಂದು ಸಂದರ್ಶನ ಮಾಡುವಾಗ ಒಂದು ಕಾಮನ್ ಆಗಿ ಕೇಳೋ ಪ್ರಶ್ನೆ, ನಿಮ್ ಸಿನಿಮಾ ನೋಡಕ್ ಜನ ಯಾಕೆ ಬರಬೇಕು ಅಂತ. ಆ ಕಾಮನ್ ಪ್ರಶ್ನೆಗೆ ಒಂದು ಉತ್ತರ ಬೇಕು. ಕೊನೆಗೆ ಏನು ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ಸ್ಟೇಜಿಗೆ ಬಂದಿದ್ದೀವಿ. ಸೊ ಈಗ ಕ್ಲೈಮ್ಯಾಕ್ಸ್ ಅಂದರೆ ಶುಭ ಮೇಳಕ್ಕೆ ಮುಂಚೆ ನನ್ನ ಕೆಲವೊಂದು ಮಾತುಗಳು. ಬುಕ್ ಬ್ರಹ್ಮಗೆ ಒಂದು ಗಂಭೀರವಾದ ಓದುಗರ ಒಂದು ದೊಡ್ಡ ಏನು ಫಾಲೋವರ್ಸೇ ಇದ್ದಾರೆ. ಸೊ ಅವರೆಲ್ಲರಿಗೂ ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ನಮಸ್ಕಾರ, ನಾನು ಮನ್ಸೂರೆ, ಸಿನಿಮಾ ನಿರ್ದೇಶಕ. ಇಲ್ಲಿವರೆಗೂ 4 ಸಿನಿಮಾ ಮಾಡಿದ್ದೀನಿ. ಅಂದರೆ ಹೊಸಬರಿಗೆ ಇದು, ಹಳೆಬರು ಬೈಕೋಬೇಡಿ ಮತ್ತೆ ಎಷ್ಟು ಸಲ ಹೇಳ್ತಾನೆ ಅಂತ. ಸೊ ಹೊಸಬರಿಗೆ ಇದು ಇಂಟ್ರೊಡಕ್ಷನ್ನು. ಸೊ ಮನ್ಸೂರೆ, ಮೊದಲನೇ ಸಿನಿಮಾ ಹರಿವು ಅಂತ, ಎರಡನೇ ಸಿನಿಮಾ ನಾತಿಚರಾಮಿ, ಮೂರನೇದು ಆ್ಯಕ್ಟ್ 1978, ನಾಲ್ಕನೇದು 19, 20, 21. ಈ 4ರಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ನೋಡಿರ್ತೀರಾ ಅನ್ನೋ ಒಂದು ನನ್ನ ನಂಬಿಕೆ. ಇನ್ ಕೇಸ್ ನೀವು ನೋಡಿಲ್ಲ ಅಂತಂದರೆ ಈ 4 ಸಿನಿಮಾ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ದಯವಿಟ್ಟು ಇನ್ನು ಸಿನಿಮಾ ರಿಲೀಸ್ಗೆ ಇನ್ನೂ ಟೈಮ್ ಇದೆ. ಆ ಗ್ಯಾಪಲ್ಲಿ 4 ಸಿನಿಮಾ ನೋಡಿ. ಆ 4 ಸಿನಿಮಾ ನೋಡಿದಾಗ ಆ ಸಿನಿಮಾಗಳಲ್ಲಿ ನಾನು ನನ್ನದೇ ಆದಂಥ ಒಂದು ಜವಾಬ್ದಾರಿನ ಎಲ್ಲೂ ಅದಕ್ಕೆ ಏನು ಕುಂದು ಬರೆದಿರ ಅದನ್ನು ನಿರ್ವಹಿಸಿದ್ದೀನಿ ಒಂದು ನಂಬಿಕೆ ಇದೆ. ಆ 4 ಸಿನಿಮಾಗಳಲ್ಲಿ ನಿಮಗೆ ಒಂದು ಕ್ರೆಡಿಬಿಲಿಟಿ ಆಗ್ಬೋದು, ಆ ಒಂದು ಕಂಟೆಂಟಿಗೆ ಸಂಬಂಧಪಟ್ಟಿದ್ದಾಗ್ಬೋದು, ಎಲ್ಲೂ ನಿಮಗೆ ಬೇಸರ ಆಗಲ್ಲ ಅಂತಂದರೆ ದಯವಿಟ್ಟು ದೂರತೀರಯಾನ ಸಿನಿಮಾಗೆ ಬನ್ನಿ. ನಿಮ್ಗೆ ಇಲ್ಲೂ ಒಂದು ವಿಷಯನೂ ಕೊಡ್ತೀನಿ, ಒಂದು ವಿಶೇಷವಾದ ಎಕ್ಸ್ಪೀರಿಯೆನ್ಸ್ ಕೊಡ್ತೀನಿ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಕೊಡ್ತೀನಿ. ನೀವು ನೋಡಿದ ತಕ್ಷಣ ಒಂದು ಖುಷಿ ಆಗ್ತೀರ, ಮನ್ಸಿಗೆ ಆಹಾ ಅನಿಸುತ್ತೆ. ದಯವಿಟ್ಟು ಬನ್ನಿ, ಆ 4 ಸಿನಿಮಾ ನೋಡಿಕೊಂಡೇ ಬನ್ನಿ. ನಿಮ್ಮ 4 ಸಿನಿಮಾ ಇಷ್ಟ ಆಗಿಲ್ಲ, ಇದು ಬೇಡ ಅಂತ ಅನಿಸಿದ್ರೆ
ಅದ್ರ ಬಗ್ಗೆ ನಾನೇನು ಬೇಸರ ಮಾಡ್ಕೊಳ್ಳಲ್ಲ, ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಅದನ್ನ ನೋಡಿದ್ಮೇಲೆ ನಿಮಗೆ ಓಕೆ ನಂಬಿಕೆ ಇಡ್ತೀರಾ ಆ 4 ಸಿನಿಮಾ ಮೇಲೆ ಅಂತಾರೆ, ದಯವಿಟ್ಟು ಇದ್ರ ಮೇಲೆ ನಂಬಿಕೆ ಇಟ್ಟು ಬನ್ನಿ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇದು ಥಿಯೇಟ್ರಲ್ಲಿ ನೋಡೋಂಥ ಸಿನಿಮಾ, ಲವ್ ಸಿನಿಮಾ ಆದರೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ಗೆ ಅಂತಲೇ ಮಾಡ್ತಾ ಇರೋಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಜುಲೈ 11ಕ್ಕೆ ಬೆಳಗ್ಗೆ ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಬುಕ್ರಮ್ಮ, ಥ್ಯಾಂಕ್ ಯು ಸಂಕೇತ್. ಥ್ಯಾಂಕ್ ಯು. ಆಲ್ರೆಡಿ ಕಬಿನಿ ಎಲ್ಲ ತುಂಬಿ ಹರಿತಾ ಇರುವಂಥ ಮಳೆಗಾಲ ಬಂದಿದೆ. ಈ ಮಳೆಯಲ್ಲಿ ನಿಮಗೆ ಪ್ರೀತಿಯ ಸೊಗಡನ್ನು ಹೆಚ್ಚು ಮಾಡಲಿಕ್ಕೆ ಬರ್ತಾ ಇರುವಂಥ ದೂರ ತೀರಯಾನವನ್ನು ಮಿಸ್ ಮಾಡಬೇಡಿ ಅಂತ ನಾನು ಸಹ ಹೇಳ್ತೀನಿ. ಥ್ಯಾಂಕ್ ಯು.